ಹೇ ಮನುಜನೇ, ನಿನ್ನ ಎಲ್ಲ ನೋವುಗಳಿಗೂ ಮದ್ದು ನನ್ನಲ್ಲಿದೆ. ಕಣ್ಣೀರು ಸುರಿಸುವುದನ್ನು ಬಿಟ್ಟು ನನ್ನ ಈ ದಿವ್ಯವಾಣಿಯನ್ನು ಆಲಿಸು. ನಿನ್ನ ಜೀವನದ ರಥದ ಸಾರಥಿ ನಾನೇ ಆಗಿರುವಾಗ ನಿನಗೇಕೆ ಭಯ? ಕೇಳು, ಈ ಜಗತ್ತಿನ ಪರಮ ಸತ್ಯಗಳು ಇಲ್ಲಿವೆ. ಗೀತಾಸಾರ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಧರ್ಮದ ದಾರಿಯಲ್ಲಿ ನಡೆಯಲು ಹಾಗೂ ಜೀವನದ ಸಂಕಷ್ಟಗಳನ್ನು ಎದುರಿಸಲು ಬೇಕಾದ ದಿವ್ಯಶಕ್ತಿಯನ್ನು ಈ ಚಾನೆಲ್ ನಮಗೆ ನೀಡುತ್ತದೆ. ಭಗವಂತನ ಮಧುರ ವಾಣಿಯೊಂದಿಗೆ ನಮ್ಮ ಈ ಪವಿತ್ರ ಪಯಣವನ್ನು ಶುರು ಮಾಡೋಣ. ಈ ಪ್ರಪಂಚ ಇರುವವರೆಗೂ ಮನುಕುಲವನ್ನು ದುಃಖವು ನೆರಳಿನಂತೆ ಬೆನ್ನಟ್ಟುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ನಮಗೆ ಬೇಕಾದದ್ದು ಸಿಗದಿದ್ದಾಗ ನಮ್ಮ ಬಳಿ ಈಗಾಗಲೇ ಇರುವುದನ್ನೇ ಬಯಸಲು ನಾವು ಕಲಿಯಬೇಕು. ದೇವರಿಗೆ ಪ್ರಾರ್ಥಿಸಿದರೂ ಸಿಗದ ವಸ್ತುಗಳ ಬಗ್ಗೆ ಚಿಂತಿಸುವುದಕ್ಕಿಂತ ನಾವು ಕೇಳದಿದ್ದರೂ ದೇವರು ನಮಗೆ ನೀಡಿದ ಅಸಂಖ್ಯಾತ ವರಗಳನ್ನು ನಾವು ನೋಡಬೇಕು. ನಾವು ಸುಖವಾಗಿದ್ದಾಗ ನಮಗೆ ಅತಿ ಹೆಚ್ಚು ಇಷ್ಟವಾದವರ ಬಳಿ ಹೋಗಲು ಬಯಸುತ್ತೇವೆ. ಆದರೆ ನಾವು ದುಃಖದಲ್ಲಿದ್ದಾಗ ನಮ್ಮನ್ನು ಅತಿ ಹೆಚ್ಚು ಪ್ರೀತಿಸುವವರ ಬಳಿ ಹೋಗುತ್ತೇವೆ. ಕೇವಲ ಸಂಬಂಧ ಹೊಂದುವುದರಿಂದ ಅದು ಸಂಬಂಧವಾಗುವುದಿಲ್ಲ. ಅದನ್ನು ಸರಿಯಾಗಿ ನಿಭಾಯಿಸುವುದರಿಂದ ಮಾತ್ರ ಅದು ಉಳಿಯುತ್ತದೆ. ಯಾರು ಒಂದು ಸತ್ಯವಾದ ಹೃದಯವನ್ನು ಮುರಿದು ಬೇರೆಯವರಲ್ಲಿ ಸುಖವನ್ನು ಹುಡುಕುತ್ತಾರೋ ಅವರು ಕೊನೆಗೆ ಮೋಸಕ್ಕೆ ಒಳಗಾಗುತ್ತಾರೆ. ಎರಡು ವಿಷಯಗಳನ್ನು ನಾವು ಸದಾ ನೆನಪಿನಲ್ಲಿಡಬೇಕು. ಎಲ್ಲವೂ ಬದಲಾಗುವಂತಹದ್ದು ಮತ್ತು ಯಾರಿಗೂ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಏನೂ ಸರಿಯಿಲ್ಲದಿದ್ದರೂ ಒಳ್ಳೆಯದನ್ನೇ ಮಾಡಲು ಪ್ರಯತ್ನಿಸಿ, ಏಕೆಂದರೆ ಅದು ಜೀವನದ ಅತ್ಯುತ್ತಮ ಆಯ್ಕೆಯಾಗಿದೆ. ಒಬ್ಬ ವ್ಯಕ್ತಿಯ ಕಾರ್ಯಗಳು ಅವರ ಜೀವನದ ಮೇಲೆ ಮಾತ್ರವಲ್ಲದೆ ಅವರ ಮುಂದಿನ ತಲೆಮಾರುಗಳ ಮೇಲೂ ಪರಿಣಾಮ ಬೀರುತ್ತವೆ. ನಮ್ಮಲ್ಲಿ ಇರುವುದನ್ನು ನಾವು ಅತಿಶಯೋಕ್ತಿ ಮಾಡಬಾರದು ಅಥವಾ ಇತರರ ಬಗ್ಗೆ ಅಸೂಯೆ ಪಡಬಾರದು. ಇತರರ ಬಗ್ಗೆ ಅಸೂಯೆ ಪಡುವವನಿಗೆ ಮನಸ್ಸಿನ ಶಾಂತಿ ಎಂದಿಗೂ ಸಿಗುವುದಿಲ್ಲ. ಬೆನ್ನಿಗೆ ಚೂರಿ ಹಾಕುವುದು ಕೇವಲ ಶತ್ರುವಲ್ಲ, ಕೆಲವೊಮ್ಮೆ ನಮ್ಮವರೇ ದ್ರೋಹಿಗಳಾಗುತ್ತಾರೆ. ಈ ದೇಹವು ನಶ್ವರ, ಆದರೆ ಆತ್ಮವು ಅಮರ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಈ ಸತ್ಯ ತಿಳಿದಿದ್ದರೂ ಜನರು ನಶ್ವರವಾದ ದೇಹದ ಬಗ್ಗೆ ಹೆಮ್ಮೆಪಡುತ್ತಾರೆ. ಅದು ವ್ಯರ್ಥ. ದೇಹದ ಬಗ್ಗೆ ಹೆಮ್ಮೆ ಪಡುವ ಬದಲು ಸತ್ಯವನ್ನು ಸ್ವೀಕರಿಸಬೇಕು. ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳಬೇಕು, ಏಕೆಂದರೆ ಇದೇ ಎಲ್ಲಕ್ಕಿಂತ ದೊಡ್ಡ ಬೆಂಬಲ. ಈ ಆಧಾರವನ್ನು ತಿಳಿದವರು ಭಯ, ಚಿಂತೆ ಮತ್ತು ದುಃಖದಿಂದ ಶಾಶ್ವತವಾಗಿ ಮುಕ್ತರಾಗುತ್ತಾರೆ. ಕೇವಲ ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಎಲ್ಲವನ್ನೂ ಹಣೆಬರಹಕ್ಕೆ ಬಿಡುತ್ತಾರೆ ಎಂದು ಗೀತೆ ಹೇಳುತ್ತದೆ. ಆದರೆ ಬಲಿಷ್ಠರು ಮತ್ತು ಆತ್ಮವಿಶ್ವಾಸವುಳ್ಳವರು ಎಂದಿಗೂ ಹಣೆಬರಹದ ಮೇಲೆ ಅವಲಂಬಿತರಾಗುವುದಿಲ್ಲ. ಯಾರಾದರೂ ಸಂಕಷ್ಟದ ಸಮಯದಲ್ಲಿ ನಮ್ಮ ಬಳಿ ಸಲಹೆ ಕೇಳಿದರೆ ಅವರಿಗೆ ನಮ್ಮ ಬೆಂಬಲವನ್ನು ನೀಡಬೇಕು, ಏಕೆಂದರೆ ಸಲಹೆ ತಪ್ಪಾಗಬಹುದು, ಆದರೆ ಬೆಂಬಲ ಎಂದಿಗೂ ತಪ್ಪಾಗುವುದಿಲ್ಲ. ಧರ್ಮ ಮತ್ತು ಘನತೆಗಾಗಿ ಸಿಟ್ಟು ಮಾಡಿದರೆ ಅದು ಗುಣವಾಗುತ್ತದೆ, ಆದರೆ ಧರ್ಮವನ್ನು ಎತ್ತಿ ಹಿಡಿಯಲು ವಿಫಲವಾದಾಗ ಸಹನೆ ಪಾಪವಾಗುತ್ತದೆ ಎಂದು ಗೀತೆ ಹೇಳುತ್ತದೆ. ನಮ್ಮ ದುಃಖಕ್ಕೆ ಜಗತ್ತನ್ನು ದೂಷಿಸಬೇಡಿ ಎಂದು ಕೃಷ್ಣನು ಹೇಳುತ್ತಾನೆ. ನಮ್ಮ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳಬೇಕು, ಏಕೆಂದರೆ ನಮ್ಮ ಮನಸ್ಸಿನ ಬದಲಾವಣೆಯೇ ನಮ್ಮ ದುಃಖಗಳ ಅಂತ್ಯಕ್ಕೆ ಏಕೈಕ ದಾರಿಯಾಗಿದೆ. ಸಮಯದ ಬಿಸಿಲಿನಲ್ಲಿ ಪಕ್ವವಾಗುವುದು ನಿಜವಾಗಿಯೂ ಅಮೂಲ್ಯವಾದುದು. ಅದಕ್ಕಾಗಿಯೇ ದ್ರಾಕ್ಷಿಗಿಂತ ಒಣದ್ರಾಕ್ಷಿ ಹೆಚ್ಚು ಬೆಲೆ ಬಾಳುತ್ತದೆ ಮತ್ತು ಮಣ್ಣಿಗಿಂತ ಮಣ್ಣಿನ ಮಡಿಕೆ ಹೆಚ್ಚು ಅಮೂಲ್ಯವಾಗಿದೆ. ಯಾವುದೇ ಪಿತೂರಿಯಿಂದ ಪಡೆದ ಸಂತೋಷವು ಮನುಷ್ಯನನ್ನು ಭಯ ಮತ್ತು ಅಸ್ಥಿರತೆಗೆ ತಳ್ಳುತ್ತದೆ. ಜೀವನದ ಆನಂದವು ಅಲ್ಪಕಾಲಿಕವಾಗಿದ್ದರೂ ಹೃದಯದ ಶುದ್ಧತೆಯಿಂದ ಪಡೆದ ಸಂತೋಷದಲ್ಲಿದೆ. ನನ್ನ ಇಚ್ಛೆಯಿಲ್ಲದೆ ಯಾರೂ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾರಿಗೆ ಭಯಪಡುವೆ ಎಂದು ಕೃಷ್ಣನು ಕೇಳುತ್ತಾನೆ. ನಾನೇ ನಿನ್ನೊಂದಿಗೆ ಇರುವಾಗ ನಿನಗೇಕೆ ಭಯ? ಯಾವುದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇಲ್ಲವೋ ಅಲ್ಲಿಯವರೆಗೆ ಮೌನವಾಗಿರುವುದು ಉತ್ತಮ, ಏಕೆಂದರೆ ಅಪೂರ್ಣ ಸತ್ಯವು ಅಪೂರ್ಣ ಸುಳ್ಳಿಗಿಂತ ಅನೇಕ ಪಟ್ಟು ಹೆಚ್ಚು ಅಪಾಯಕಾರಿಯಾಗಿದೆ. ನಾವೇ ನಮ್ಮನ್ನು ದುರ್ಬಲ ಎಂದು ಪರಿಗಣಿಸಿದ್ದೇವೆ. ಅಷ್ಟೇ ಇಲ್ಲದಿದ್ದರೆ ನಾವು ಮಾಡಬಲ್ಲ ಕೆಲಸವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಎಂದು ಗೀತೆ ಹೇಳುತ್ತದೆ. ನಿನ್ನೆ ಅಥವಾ ನಾಳೆಯ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ಏನು ಆಗಬೇಕೋ ಅದು ಆಗೇ ಆಗುತ್ತದೆ. ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ. ಆದ್ದರಿಂದ ವರ್ತಮಾನವನ್ನು ಆನಂದಿಸಬೇಕು. ಯಾವುದೇ ಕಾರಣವಿರಲಿ, ಎಂತಹದ್ದೇ ಪರಿಸ್ಥಿತಿ ಇರಲಿ, ಕಿರಿಕಿರಿ ಮಾಡಿಕೊಳ್ಳಬೇಡಿ ಮತ್ತು ಸಿಟ್ಟು ಮಾಡಿಕೊಳ್ಳಬೇಡಿ. ಜೋರಾಗಿ ಮಾತನಾಡಬೇಡಿ. ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಮತ್ತು ಯೋಚಿಸಿ ನಂತರ ನಿರ್ಧರಿಸಬೇಕು. ಶಬ್ದಗಳು ಗದ್ದಲವನ್ನು ಅಡಗಿಸುವುದಿಲ್ಲ, ಆದರೆ ಮೌನವು ಅದನ್ನು ಮಾಡುತ್ತದೆ. ನಮ್ಮೆಲ್ಲರಲ್ಲೂ ಒಳ್ಳೆಯ ಮತ್ತು ಕೆಟ್ಟ ಗುಣಗಳೆರಡೂ ಇರುತ್ತವೆ. ಯಾರು ತಮ್ಮ ಒಳ್ಳೆಯ ಗುಣಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ನಾವು ಎಲ್ಲಿದ್ದರೂ ಎಲ್ಲರೂ ನಮ್ಮನ್ನು ಪ್ರೀತಿಸುವಂತೆ, ನಾವು ಹೋದ ಕಡೆಯಲ್ಲೆಲ್ಲ ನಮ್ಮನ್ನು ನೆನಪಿಸಿಕೊಳ್ಳುವಂತೆ ಮತ್ತು ನಾವು ಎಲ್ಲಿದ್ದರೂ ನಮ್ಮ ದಾರಿ ಕಾಯುವಂತೆ ನಮ್ಮನ್ನು ನಾವು ರೂಪಿಸಿಕೊಳ್ಳಬೇಕು. ನಮ್ಮನ್ನು ಗೌರವಿಸದವರನ್ನು ಬಿಟ್ಟು ಬಿಡುವುದು ಉತ್ತಮ. ನಮ್ಮ ಪರಿಸ್ಥಿತಿ ಕೆಟ್ಟದಾಗಿಲ್ಲ ಮತ್ತು ನಮ್ಮ ಹಣೆಬರಹವು ಕೆಟ್ಟದ್ದಲ್ಲ. ನಮ್ಮ ಸಮಯವು ಸ್ವಲ್ಪ ಕಠಿಣವಾಗಿದೆ ಅಷ್ಟೇ ಮತ್ತು ಅದು ಶಾಶ್ವತವಲ್ಲ. ಆದ್ದರಿಂದ ಚಿಂತೆ ಏಕೆ? ನಾವು ಯಾರನ್ನಾದರೂ ವಂಚಿಸುವಲ್ಲಿ ಯಶಸ್ವಿಯಾದರೆ ಭಗವಂತನು ನಮ್ಮನ್ನು ವಂಚಿಸುತ್ತಾನೆ ಎಂಬುದು ಖಚಿತ, ಏಕೆಂದರೆ ಅವನ ದೃಷ್ಟಿಯಲ್ಲಿ ನ್ಯಾಯವು ಖಂಡಿತವಾಗಿಯೂ ದೊರೆಯುತ್ತದೆ. ಒಬ್ಬ ಭಾವನಾತ್ಮಕ ವ್ಯಕ್ತಿಯು ತನ್ನ ಭಾವನೆಯನ್ನು ಕಳೆದುಕೊಂಡು ಕಲ್ಲಾದಾಗ ಅವನು ಕಲ್ಲಿಗಿಂತಲೂ ಕಲ್ಲಾಗುತ್ತಾನೆ. ಸಿಟ್ಟಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ ಎಂಬುದನ್ನು ಸದಾ ನೆನಪಿರಲಿ ಎಂದು ಗೀತೆಯಲ್ಲಿ ಬರೆಯಲಾಗಿದೆ.
ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಪಡೆಯುವಾಗ ದೇವರೊಂದಿಗೆ ಸಂಪರ್ಕ ಹೊಂದುವುದು ಏಕೆ ಅವಶ್ಯಕ ಎಂದು ಕೆಲವರು ಕೇಳುತ್ತಾರೆ. ನಮ್ಮ ಕ್ರಿಯೆಗಳ ಮೂಲಭೂತ ಚಲನಶೀಲತೆಯನ್ನು ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿಲ್ಲ. ಕೇವಲ ದೇವರು ಮಾತ್ರ ಇದರ ಬಗ್ಗೆ ನಿಜವಾದ ಮತ್ತು ಸಂಪೂರ್ಣ ಜ್ಞಾನವನ್ನು ನೀಡುತ್ತಾನೆ. ದೇವರಿಗೆ ಶರಣಾಗುವುದರಿಂದ ಮಾತ್ರ ನಾವು ಸತ್ಯ ಮತ್ತು ಸುಳ್ಳಿನ ನಡುವಿನ ನಿಜವಾದ ವ್ಯತ್ಯಾಸವನ್ನು ಕಲಿಯುತ್ತೇವೆ. ಇದನ್ನು ಅರ್ಥಮಾಡಿಕೊಂಡಾಗ ಮಾತ್ರ ನಮ್ಮ ಕಾರ್ಯಗಳು ಸತ್ಕರ್ಮಗಳಾಗುತ್ತವೆ. ಗೌರವ ಮತ್ತು ಮರ್ಯಾದೆಯ ಹೋರಾಟದಲ್ಲಿ ನಾವು ಎಂದಾದರೂ ಒಬ್ಬಂಟಿಯಾಗಿದ್ದರೆ ಹಾಗೆಯೇ ಇರಬೇಕು. ಆದರೆ ಯಾರ ಮುಂದೆಯೂ ನಮ್ಮನ್ನು ನಾವು ಕುಗ್ಗಿಸಿಕೊಳ್ಳಬಾರದು. ನಾವು ಅದನ್ನು ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಇತರರಿಂದ ಗೌರವ ಪಡೆಯಲು ಸಾಧ್ಯವಾಗುತ್ತದೆ. ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸಿದವರೆಲ್ಲರೂ ಸೋತಿದ್ದಾರೆ, ಆದರೆ ತಮ್ಮನ್ನು ತಾವು ಬದಲಾಯಿಸಿಕೊಂಡವರು ಗೆದ್ದಿದ್ದಾರೆ. ನಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು, ಏಕೆಂದರೆ ಅವು ನಮ್ಮ ಸಂಸ್ಕಾರದ ದೊಡ್ಡ ಪುರಾವೆಗಳಾಗಿವೆ. ಸೌಂದರ್ಯ ಎಂದರೆ ಬಾಹ್ಯ ರೂಪವಲ್ಲ, ಬದಲಾಗಿ ಒಳ್ಳೆಯ ಆಲೋಚನೆಗಳು, ಮೌಲ್ಯಗಳು ಮತ್ತು ನಡವಳಿಕೆ. ಒಳ್ಳೆಯ ಕೆಲಸ ಮಾಡುವ ವ್ಯಕ್ತಿಯು ಎಂದಿಗೂ ಗೌರವಕ್ಕಾಗಿ ಹಸಿದಿರುವುದಿಲ್ಲ, ಏಕೆಂದರೆ ಅವರ ಕೆಲಸವೇ ಅವರನ್ನು ಗೌರವಕ್ಕೆ ಪಾತ್ರರನ್ನಾಗಿ ಮಾಡುತ್ತದೆ. ದುರ್ಬಲರು ದಣಿದಾಗ ನಿಲ್ಲುತ್ತಾರೆ, ಆದರೆ ವಿಜೇತರು ಗೆದ್ದಾಗ ನಿಲ್ಲುತ್ತಾರೆ. ದೇವರು ನಮಗಾಗಿ ತೆರೆದ ಹಾದಿಯನ್ನು ಯಾರೂ ಮುಚ್ಚಲು ಸಾಧ್ಯವಿಲ್ಲ. ನಾವು ಹಿಂದಕ್ಕೆ ಹೋಗಿ ಆರಂಭವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಾವು ಎಲ್ಲಿದ್ದೇವೋ ಅಲ್ಲಿಂದಲೇ ಪ್ರಾರಂಭಿಸಿ ಅಂತ್ಯವನ್ನು ಬದಲಾಯಿಸಬಹುದು ಎಂದು ಗೀತೆ ಹೇಳುತ್ತದೆ. ಭಗವಂತನನ್ನು ನಂಬಿ ನಮ್ಮ ಇಚ್ಛೆಗಳಿಗಿಂತ ದೇವರ ನಿರ್ಧಾರಗಳು ಉತ್ತಮವಾಗಿರುತ್ತವೆ. ಮೌನವನ್ನು ಅರ್ಥಮಾಡಿಕೊಳ್ಳುವ ಯಾರು ಬೇಕಾದರೂ ಪೂಜನೀಯರು. ಅವರು ತಾಯಿ ಇರಬಹುದು, ಹೆಂಡತಿ ಇರಬಹುದು, ಪ್ರೇಮಿ ಇರಬಹುದು, ಅಥವಾ ದೇವರೇ ಇರಬಹುದು. ನಮ್ಮ ಹೃದಯದೊಳಗೆ ಒಂದು ದೇವಾಲಯ ನಿರ್ಮಾಣವಾಗುವವರೆಗೆ ನಮ್ಮ ದೇವಾಲಯದ ಭೇಟಿಯೂ ಅರ್ಥಹೀನವಾಗಿದೆ. ಜೀವನದ 5 ಕಹಿ ಸತ್ಯಗಳು ಇಲ್ಲಿವೆ. ಮೊದಲನೆಯದು, ನಿಮ್ಮ ದುಃಖಗಳನ್ನು ಮರೆಮಾಡಿ, ಏಕೆಂದರೆ ಇಲ್ಲಿ ನಿಮ್ಮ ಸಂಕಟದ ಬಗ್ಗೆ ಯಾರಿಗೂ ಕಾಳಜಿಯಿಲ್ಲ. ಎರಡನೆಯದು, ಎಲ್ಲರಿಗೂ ಎಲ್ಲವನ್ನೂ ಹೇಳಬೇಡಿ, ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಹಿತ ಬಯಸುವುದಿಲ್ಲ. ಮೂರನೆಯದು, ಶಾಂತವಾಗಿರಿ, ಏಕೆಂದರೆ ಯಾವುದೂ ಶಾಶ್ವತವಲ್ಲ. ನಾಲ್ಕನೆಯದು, ಒಬ್ಬಂಟಿಯಾಗಿರಲು ಕಲಿಯಿರಿ, ಏಕೆಂದರೆ ಇಲ್ಲಿ ಯಾರೂ ನಿಮ್ಮೊಂದಿಗೆ ಶಾಶ್ವತವಾಗಿ ಇರುವುದಿಲ್ಲ. ಐದನೆಯದು, ಇತರರ ಮೇಲೆ ಅತಿಯಾಗಿ ಅವಲಂಬಿತರಾಗಬೇಡಿ, ಏಕೆಂದರೆ ನಿಮ್ಮನ್ನು ನೀವು ಕಳೆದುಕೊಳ್ಳಬಹುದು. ಕ್ಷಮೆಯು ಹೂವುಗಳಿದ್ದಂತೆ, ಅವುಗಳನ್ನು ತುಳಿದ ನಂತರವೂ ಅವು ಸುಗಂಧ ನೀಡುವುದನ್ನು ನಿಲ್ಲಿಸುವುದಿಲ್ಲ. ಜೀವನದಲ್ಲಿ ಅತ್ಯಂತ ಕಠಿಣವಾದ ಕೆಲಸವೆಂದರೆ ನಮ್ಮನ್ನು ನಾವು ಅರಿಯುವುದು, ಆದರೆ ಪ್ರಯತ್ನಿಸಬೇಕು. ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸದಿದ್ದರೆ ಅದು ನಮ್ಮ ಶತ್ರುವಿನಂತೆ ವರ್ತಿಸಲು ಪ್ರಾರಂಭಿಸುತ್ತದೆ. ಜನರು ನಾವು ಯಾವಾಗ ಸುಮ್ಮನಾಗುತ್ತೇವೆ ಎಂದು ಕಾಯುವಷ್ಟು ಮಾತನಾಡಬಾರದು, ಬದಲಾಗಿ ನಾವು ಮಾತನಾಡಿದ ನಂತರ ನಾವು ಮತ್ತೆ ಯಾವಾಗ ಮಾತನಾಡುತ್ತೇವೆ ಎಂದು ಜನರು ಕಾಯುವಷ್ಟು ಮಾತ್ರ ಮಾತನಾಡಬೇಕು. ಬದಲಾವಣೆಯು ಜಗತ್ತಿನ ನಿಯಮವಾಗಿದೆ. ನಾವು ಯಾವುದನ್ನು ಸಾವು ಎಂದು ಕರೆಯುತ್ತೇವೋ ಅದೇ ಜೀವನವಾಗಿದೆ. ಒಂದು ಕ್ಷಣದಲ್ಲಿ ನಾವು ಲಕ್ಷಾಂತರ ಹಣದ ಮಾಲೀಕರಾಗುತ್ತೇವೆ ಮತ್ತು ಮುಂದಿನ ಕ್ಷಣದಲ್ಲಿ ನಾವು ನಿರ್ಗತಿಕರಾಗುತ್ತೇವೆ. ನನ್ನದು, ನಿನ್ನದು, ಸಣ್ಣದು, ದೊಡ್ಡದು ಎಂಬ ಭಾವನೆಗಳನ್ನು ನಮ್ಮ ಮನಸ್ಸಿನಿಂದ ಅಳಿಸಿ ಹಾಕಬೇಕು. ಆಗ ಎಲ್ಲವೂ ನಮ್ಮದಾಗುತ್ತದೆ ಮತ್ತು ನಾವು ಎಲ್ಲರಿಗೂ ಸೇರಿದವರಾಗುತ್ತೇವೆ. ದೈಹಿಕ ಕಣ್ಣುಗಳಿಗೆ ದೇವರು ಎಂದಿಗೂ ಕಾಣಿಸುವುದಿಲ್ಲ. ಅವರನ್ನು ನೋಡಲು ಮನಸ್ಸಿನ ಕಣ್ಣುಗಳು ತೆರೆಯಬೇಕು. ಅನ್ಯಾಯವನ್ನು ಸಹಿಸುವುದು ಮತ್ತು ತಪ್ಪಿನೊಂದಿಗೆ ರಾಜಿ ಮಾಡಿಕೊಳ್ಳುವುದು ದೊಡ್ಡ ಅಪರಾಧ ಎಂಬುದನ್ನು ನೆನಪಿಡಿ. ನಮಗೆ ದೇವರ ಬೆಂಬಲ ಇರುವವರೆಗೂ ಈ ಜಗತ್ತಿನಲ್ಲಿ ನಮಗೆ ಯಾರು ಎಷ್ಟೇ ಕೆಟ್ಟದ್ದನ್ನು ಬಯಸಿದರೂ ಅವರು ನಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ನಾವೇಕೆ ಆಳಬೇಕು? ನಾವು ಕಳೆದುಕೊಂಡಿದ್ದನ್ನು ನಾವೇ ಸೃಷ್ಟಿಸಿದ್ದೇವೆಯೇ? ಇಂದು ನಮ್ಮದಾಗಿರುವುದು ನಾಳೆ ಬೇರೆಯವರದ್ದಾಗುತ್ತದೆ, ಏಕೆಂದರೆ ಬದಲಾವಣೆಯೇ ಜಗತ್ತಿನ ನಿಯಮ. ಮನುಷ್ಯರು ಬಾಹ್ಯ ಸವಾಲುಗಳಿಂದ ಸೋಲುವುದಿಲ್ಲ, ಬದಲಾಗಿ ಆಂತರಿಕ ದೌರ್ಬಲ್ಯಗಳಿಂದ ಸೋಲುತ್ತಾರೆ. ಯಾರನ್ನಾದರೂ ಅರ್ಥಮಾಡಿಕೊಳ್ಳದೆ ಪ್ರೀತಿಸಬಾರದು ಮತ್ತು ಅರ್ಥಮಾಡಿಕೊಳ್ಳದೆ ಯಾರನ್ನೂ ಕಳೆದುಕೊಳ್ಳಬಾರದು. ಪ್ರೀತಿಯು ಹೃದಯದಲ್ಲಿದೆ, ಮಾತುಗಳಲ್ಲ, ಮತ್ತು ಸಿಟ್ಟು ಮಾತುಗಳಲ್ಲಿದೆ, ಹೃದಯದಲ್ಲ. ನಮ್ಮ ಹೃದಯವು ದುಃಖದಿಂದ ತುಂಬಿದಾಗ ನಮ್ಮ ಕಥೆಯನ್ನು ದೇವರಿಗೆ ತಿಳಿಸಬೇಕು, ಆಗಲೇ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಪ್ರೀತಿಯಲ್ಲಿ ಬದುಕುವವರಿಗೆ ವಂಚನೆ ಅರ್ಥವಾಗುವುದಿಲ್ಲ, ಮತ್ತು ವಂಚನೆಯಲ್ಲಿ ಬದುಕುವವರಿಗೆ ಯಾರ ಪ್ರೀತಿಯೂ ಅರ್ಥವಾಗುವುದಿಲ್ಲ. ಜೀವನದ ಕೆಲವು ಕಹಿ ಸತ್ಯಗಳು ಮನಸ್ಸಿನ ಕಣ್ಣುಗಳನ್ನು ತೆರೆಯುತ್ತವೆ, ಮತ್ತು ಮನಸ್ಸಿನ ಕಣ್ಣುಗಳು ತೆರೆದಾಗ ಮಾತ್ರ ನಾವು ದೇವರನ್ನು ನೋಡಬಹುದು. ಹೊಸತಾಗಿರುವುದು ಎಲ್ಲವೂ ಚೆನ್ನಾಗಿಯೇ ಕಾಣಿಸುತ್ತದೆ, ಆದರೆ ಸತ್ಯವು ಹಳೆಯದಾದ ನಂತರವೇ ತಿಳಿಯುತ್ತದೆ, ಅದು ವಸ್ತುವಿರಲಿ ಅಥವಾ ವ್ಯಕ್ತಿ ಇರಲಿ. ನಾವು ದುಃಖದಲ್ಲಿ ಒಬ್ಬಂಟಿಯಾಗಿದ್ದರೆ ನಮ್ಮ ಸುಖದಲ್ಲಿ ಬೇರೆಯವರನ್ನು ಸೇರಿಸಿಕೊಳ್ಳಬಾರದು ಎಂದು ಗೀತೆ ಹೇಳುತ್ತದೆ. ಏನನ್ನಾದರೂ ಸಾಧಿಸಲು ನಾವು ದೃಢನಿಶ್ಚಯ ಹೊಂದಿರಬೇಕು, ಇಲ್ಲದಿದ್ದರೆ ಎಲ್ಲರೂ ಭರವಸೆಯೊಂದಿಗೆ ಕಾಯುತ್ತಿದ್ದಾರೆ. ನಾವು ಅಳುತ್ತಿರುವಂತೆ ಏನನ್ನು ಕಳೆದುಕೊಂಡಿದ್ದೇವೆ ಎಂದು ಕೃಷ್ಣನು ಕೇಳುತ್ತಾನೆ. ನಾವು ಏನನ್ನು ತಂದಿದ್ದೇವೆ ಅದನ್ನು ಕಳೆದುಕೊಳ್ಳಲು? ನಾವು ಏನನ್ನು ಸೃಷ್ಟಿಸಿದ್ದೇವೆ ಅದು ನಾಶವಾಗಲು? ಇಲ್ಲಿಂದ ನಾವು ಏನನ್ನು ತೆಗೆದುಕೊಂಡಿದ್ದೇವೋ ಅದನ್ನು ಇಲ್ಲೇ ನೀಡಿದ್ದೇವೆ. ಇಂದು ನಮ್ಮದಾಗಿರುವುದು ನಾಳೆ ಬೇರೆಯವರದ್ದಾಗುತ್ತದೆ, ಏಕೆಂದರೆ ಬದಲಾವಣೆಯೇ ಜಗತ್ತಿನ ನಿಯಮ. ಫಲಿತಾಂಶವು ಎಂದಿಗೂ ನಮ್ಮ ಆಲೋಚನೆಗೆ ಅನುಗುಣವಾಗಿರುವುದಿಲ್ಲ, ಅದು ಕೇವಲ ನಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿರುತ್ತದೆ. ಕುಸಿದು ಬೀಳುವುದು ಎಂದರೆ ಯಾವಾಗಲೂ ಅಂತ್ಯ ಎಂದಲ್ಲ, ಕೆಲವೊಮ್ಮೆ ಕುಸಿಯುವುದು ಜೀವನದ ಆರಂಭವಾಗಿರುತ್ತದೆ.
ನಮ್ಮ ಗತಕಾಲದ ಕೈದಿಯಾಗಬಾರದು. ಅದು ಕೇವಲ ಒಂದು ಪಾಠವಾಗಿತ್ತು, ಜೀವನ ಪರ್ಯಂತದ ಜೈಲುವಾಸವಲ್ಲ. ನಾವು ಎಷ್ಟೇ ಪುಸ್ತಕಗಳನ್ನು ಓದಿದರೂ, ಎಷ್ಟೇ ಉತ್ತಮ ಉಪದೇಶಗಳನ್ನು ಕೇಳಿದರೂ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದ ಹೊರತು ಯಾವುದೇ ಪ್ರಯೋಜನವಿಲ್ಲ. ಇರುವುದನ್ನು ಒಪ್ಪಿಕೊಳ್ಳಬೇಕು, ಆಗಿ ಹೋದದ್ದನ್ನು ಬಿಟ್ಟು ಬಿಡಬೇಕು ಮತ್ತು ಮುಂದೆ ಆಗುವುದರ ಮೇಲೆ ನಂಬಿಕೆ ಇಡಬೇಕು. ಒಳ್ಳೆಯ ಸಮಯಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿಯು ಒಳ್ಳೆಯ ಸಮಯವನ್ನು ತರಬಲ್ಲನು, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ. ಹೇ ದೇವನೇ, ನಾನು ಕೂಗಿದಾಗ ನೀನು ಕೇಳದಷ್ಟು ನನ್ನನ್ನು ಕೆಳಗಿಳಿಸಬೇಡ, ಮತ್ತು ನೀನು ಕೂಗಿದಾಗ ನಾನು ಕೇಳದಷ್ಟು ನನ್ನನ್ನು ಎತ್ತರಕ್ಕೆ ಏರಿಸಬೇಡ. ಯಾರಾದರೂ ನಮಗೆ ಗೌರವ ನೀಡಿದರೆ ಅದನ್ನು ತಕ್ಷಣವೇ ತಲೆಗೆ ಹತ್ತಿಸಿಕೊಳ್ಳಬಾರದು, ಏಕೆಂದರೆ ಸ್ವಲ್ಪ ಸಮಯದಲ್ಲೇ ಅವಮಾನವು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿರುತ್ತದೆ. ನಮ್ಮನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರೋ ಇಲ್ಲವೋ ಎಂಬುದು ಮುಖ್ಯವಲ್ಲ, ಆದರೆ ನಾವು ಯಾರ ಮೇಲೆ ಭರವಸೆ ಇಟ್ಟಿದ್ದೇವೋ ಅವರು ಅರ್ಥ ಮಾಡಿಕೊಳ್ಳದಿದ್ದರೆ ಅದು ತುಂಬಾ ನೋವು ನೀಡುತ್ತದೆ. ನಾವು ಕೆಲವು ಆಸೆಗಳೊಂದಿಗೆ ಕುಳಿತಿದ್ದೇವೆ, ಭಗವಂತನ ಬಾಗಿಲಿನಿಂದ ಯಾರೂ ಬರಿಗೇಲಿ ಹೋಗುವುದಿಲ್ಲ ಎಂದು ನಾವು ಕೇಳಿದ್ದೇವೆ. ಒಬ್ಬ ವ್ಯಕ್ತಿ ತುಂಬಾ ತೊಂದರೆಯಲ್ಲಿದ್ದಾಗ ಅವನ ಸ್ನೇಹಿತ ಶ್ರೀಕೃಷ್ಣನನ್ನು ಪೂಜಿಸಲು ಸಲಹೆ ನೀಡಿದನು. ಅವನು ಕೃಷ್ಣನ ವಿಗ್ರಹವನ್ನು ತಂದು ಪೂಜಿಸಲು ಪ್ರಾರಂಭಿಸಿದನು. ಅನೇಕ ವರ್ಷಗಳು ಕಳೆದವು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಇನ್ನೊಬ್ಬ ಸ್ನೇಹಿತ ಕಾಳಿ ದೇವಿಯನ್ನು ಪೂಜಿಸಲು ಸೂಚಿಸಿದನು. ಆಗ ಖಂಡಿತವಾಗಿಯೂ ನಿನ್ನ ಸಂಕಟ ದೂರವಾಗುತ್ತದೆ ಎಂದು ಹೇಳಿದನು. ಮರುದಿನವೇ ಅವನು ಕಾಳಿದೇವಿಯ ವಿಗ್ರಹವನ್ನು ಮನೆಗೆ ತಂದನು. ಅವನು ಕೃಷ್ಣನ ವಿಗ್ರಹವನ್ನು ದೇವಸ್ಥಾನದ ಮೇಲಿನ ವೇದಿಕೆಯ ಮೇಲೆ ಇರಿಸಿ ಕಾಳಿದೇವಿಯ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸಿದನು. ಕೆಲವು ದಿನಗಳ ನಂತರ ಅವನಿಗೆ ಒಂದು ಆಲೋಚನೆ ಬಂತು. ಅವನು ಕಾಳಿದೇವಿಗೆ ಹಚ್ಚುವ ಧೂಪದ ವಾಸನೆಯನ್ನು ಕೃಷ್ಣನು ಸೇವಿಸುತ್ತಿರಬೇಕು ಎಂದು. ಅವನು ಕೃಷ್ಣನ ಬಾಯಿ ಕಟ್ಟಲು ನಿರ್ಧರಿಸಿದನು. ಅವನು ಮೇಲೆ ಹತ್ತಿ ಕೃಷ್ಣನ ಬಾಯಿ ಕಟ್ಟಲು ಪ್ರಾರಂಭಿಸಿದಾಗ ಕೃಷ್ಣನು ಅವನ ಕೈ ಹಿಡಿದನು. ಅವನು ಆಶ್ಚರ್ಯಚಕಿತನಾಗಿ, ದೇವರೇ, ನಾನು ಇಷ್ಟು ವರ್ಷಗಳಿಂದ ನಿನ್ನನ್ನು ಪೂಜಿಸುತ್ತಿದ್ದೆ, ಆದರೆ ನೀನು ಬರಲಿಲ್ಲ. ಇಂದು ನೀನು ಹೇಗೆ ಪ್ರತ್ಯಕ್ಷನಾದೆ ಎಂದು ಕೇಳಿದನು. ಕೃಷ್ಣನು ವಿವರಿಸಿದನು, ಇಲ್ಲಿಯವರೆಗೆ ನೀನು ನನ್ನನ್ನು ಕೇವಲ ಒಂದು ವಿಗ್ರಹ ಎಂದು ಪೂಜಿಸುತ್ತಿದ್ದೆ, ಆದರೆ ಇಂದು ಕೃಷ್ಣನು ಉಸಿರಾಡುತ್ತಿದ್ದಾನೆ ಎಂದು ನಿನಗೆ ಅರಿವಾಯಿತು. ಅದಕ್ಕಾಗಿಯೇ ನಾನು ಬಂದೆ. ಸ್ನೇಹಿತರೇ, ದೇವರು ಎಲ್ಲಿದ್ದಾನೆ? ಅವನು ಪ್ರತಿಯೊಂದು ಕಣದಲ್ಲೂ ಇದ್ದಾನೆ. ನಮಗೆ ಬೇಕಾಗಿರುವುದು ಕೇವಲ ನಂಬಿಕೆ. ನಾವು ಮುಷ್ಟಿ ಬಿಗಿ ಹಿಡಿದು ಹುಟ್ಟಿದ್ದೇವೆ, ಆದರೆ ಕೈ ಚಾಚಿ ಇಲ್ಲಿಂದ ಹೋಗುತ್ತೇವೆ. ಈ ಭೂಮಿಯ ಮೇಲಿನ ಪ್ರತಿಯೊಂದು ಇಲ್ಲೇ ಉಳಿಯುತ್ತದೆ. ಒಬ್ಬ ವ್ಯಕ್ತಿಯನ್ನು ಚೆನ್ನಾಗಿ ತಿಳಿಯದೆ ಇತರರು ಹೇಳಿದ್ದನ್ನು ಕೇಳಿ ಅವರ ಬಗ್ಗೆ ಅಭಿಪ್ರಾಯ ರೂಪಿಸುವುದು ಮೂರ್ಖತನ. ಶಕ್ತಿಗಿಂತ ಹೆಚ್ಚಾಗಿ ಬುದ್ಧಿವಂತಿಕೆಯನ್ನು ಬಳಸಬೇಕು. ಶಕ್ತಿಯು ನಮಗೆ ಹೋರಾಡಲು ಕಲಿಸುತ್ತದೆ ಮತ್ತು ಬುದ್ಧಿವಂತಿಕೆಯು ನಮಗೆ ಗೆಲ್ಲಲು ಕಲಿಸುತ್ತದೆ. ನಮಗೆ ಬೇಕಾದುದು ಸಿಗದಿದ್ದಾಗ ಮತ್ತು ನಮ್ಮ ಹೃದಯವು ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಾಗ ನಮ್ಮ ನಂಬಿಕೆಯ ಪರೀಕ್ಷೆಯಾಗುತ್ತದೆ. ಕೇಳಲು ಸಿದ್ಧವಿಲ್ಲದವರನ್ನು ಒಪ್ಪಿಸಲು ಸಾಧ್ಯವಿಲ್ಲ, ಆದರೆ ಅರ್ಥ ಮಾಡಿಕೊಳ್ಳಲು ಸಿದ್ಧರಿರುವವರನ್ನು ಒಪ್ಪಿಸಬಹುದು. ವಂಚನೆ, ಮೋಸ ಮತ್ತು ಪಾಪದ ಪರಿಣಾಮಗಳನ್ನು ಈ ಭೂಮಿಯ ಮೇಲೆಯೇ ಅನುಭವಿಸಬೇಕು. ಸಮಯವು ಯಾರನ್ನು ಕ್ಷಮಿಸುವುದಿಲ್ಲ ಎಂಬುದನ್ನು ನೆನಪಿಡಿ. ದೇವರು ಯಾರ ಮೇಲೆ ಕರುಣೆ ತೋರುತ್ತಾನೋ ಅವರಿಗೆ ಮನುಷ್ಯ ಜನ್ಮವನ್ನು ನೀಡುತ್ತಾನೆ. ಮನುಷ್ಯ ದೇಹವು ಅಮೂಲ್ಯವಾದುದು, ಏಕೆಂದರೆ ಕೇವಲ ಮಾನವ ದೇಹದಲ್ಲಿ ಮಾತ್ರ ಮೋಕ್ಷವನ್ನು ಪಡೆಯಲು ಸಾಧ್ಯ. ಯಾರನ್ನೂ ಅಳಿಸಿ ಯಾರೂ ನಕ್ಕಿಲ್ಲ. ಇದು ಪ್ರಕೃತಿಯ ನಿಯಮವಾಗಿದ್ದು ಇದನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಜನರು ಏನು ಹೇಳುತ್ತಾರೆ ಎಂಬ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ. ಅಲ್ಲಿ ಜನರು ಏನು ಹೇಳುತ್ತಾರೆ ಎಂಬ ಈ ಒಂದೇ ವಾಕ್ಯವು ಸಾವಿರಾರು ಕನಸುಗಳನ್ನು ಕೇವಲ ಕನಸುಗಳಾಗಿಯೇ ಉಳಿಸಿಬಿಡುತ್ತದೆ. ನಮಗಾಗಿ ನಾವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಲಿಯಬೇಕು. ಯಾರಾದರೂ ನಮ್ಮಿಂದ ಬೇಸತ್ತಿದ್ದರೆ ಅವರನ್ನು ಹೋಗಲು ಬಿಡಬೇಕು ಎಂದು ಕೃಷ್ಣನು ಹೇಳುತ್ತಾನೆ. ಒಬ್ಬರ ಜೀವನದಲ್ಲಿ ಹೊರೆಯಾಗುವುದಕ್ಕಿಂತ ನೆನಪಾಗುವುದು ಲೇಸು. ನಂಬಿಕೆಯನ್ನು ಮುರಿಯುವವನು ತನ್ನ ಸಣ್ಣ ಸ್ವಾರ್ಥಕ್ಕಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಮೂರ್ಖನಿಗಿಂತ ಹೆಚ್ಚು ಮೂರ್ಖನಾಗಿರುತ್ತಾನೆ. ರಾಧೆ ಎಂಬ ನಾಮವನ್ನು ನಂಬಿದರೆ ನಾವು ಎಂದಿಗೂ ವಂಚನೆಗೆ ಒಳಗಾಗುವುದಿಲ್ಲ. ಕೃಷ್ಣನು ಪ್ರತಿ ಅವಕಾಶದಲ್ಲೂ ಮೊದಲು ನಮ್ಮ ಮನೆಗೆ ಬರುತ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ತಾನೇ ಸರಿ ಎಂದು ಭಾವಿಸುವವನು ಜಗತ್ತಿನ ಅತ್ಯಂತ ಕೆಟ್ಟ ವ್ಯಕ್ತಿ. ಕೇವಲ ಮನುಷ್ಯನಾಗಿದ್ದರೆ ಸಾಲದು, ಮನುಷ್ಯತ್ವವನ್ನು ಹೊಂದಿರುವುದು ಕೂಡ ಮುಖ್ಯ. ಪ್ರೀತಿಪಾತ್ರರ ಮಾತುಗಳು ಹೃದಯದಲ್ಲಿ ಅಡಗಿರುತ್ತವೆ, ಇಲ್ಲದಿದ್ದರೆ ಅಪರಿಚಿತರಿಗೆ ನಮ್ಮ ಕಣ್ಣಲ್ಲಿ ನೀರು ತರಿಸುವ ಶಕ್ತಿ ಇರುವುದಿಲ್ಲ. ಸರಿಯಾದ ಸಮಯ ಬಂದಾಗ ದೇವರು ಖಂಡಿತವಾಗಿಯೂ ನಮಗೆ ಸರಿಯಾದ ಜನರನ್ನು ಪರಿಚಯಿಸುತ್ತಾನೆ. ಅವರು ನಾವು ಜೀವನದಲ್ಲಿ ಮುನ್ನಡೆಯಲು ಸಹಾಯ ಮಾಡುತ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ತಪ್ಪು ಮಾಡಿದರೆ ಅದನ್ನು ಸಹಿಸಿಕೊಳ್ಳಬೇಕು, ಏಕೆಂದರೆ ಮುತ್ತು ಕಸದ ಬುಟ್ಟಿಗೆ ಬಿದ್ದರೂ ಅದು ಅಮೂಲ್ಯವಾಗಿಯೇ ಇರುತ್ತದೆ. ಎಲ್ಲವನ್ನೂ ಮಾಡಿದ ನಂತರವೂ ನಮಗೆ ಫಲಿತಾಂಶ ಸಿಗದಿದ್ದಾಗ ಅದನ್ನು ದೇವರ ಇಚ್ಛೆ ಎಂದು ಒಪ್ಪಿಕೊಳ್ಳಬೇಕು ಮತ್ತು ಏನಾಗುತ್ತದೋ ಅದಕ್ಕೆ ಅವಕಾಶ ಕೊಡಬೇಕು. ನಮ್ಮ ಹತ್ತಿರವಿರುವ ಎಲ್ಲರೊಂದಿಗೆ ನಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳಬಾರದು. ಇಂದು ನಮ್ಮೊಂದಿಗೆ ಇರುವವರು ನಾಳೆ ನಮ್ಮ ವಿರುದ್ಧ ತಿರುಗಬಹುದು. ಜನರ ಮಾತುಗಳು ನಮ್ಮ ಮೇಲೆ ಹೊರೆಯಾಗಲು ಬಿಟ್ಟರೆ ನಾವು ಅವುಗಳ ಕೆಳಗೆ ಸಿಲುಕಿ ನಂಜುಗುಜ್ಜಾಗುತ್ತೇವೆ. ಅವರ ಮಾತುಗಳನ್ನು ತುಳಿದು ಎತ್ತರಕ್ಕೆ ಏರಲು ಪ್ರಯತ್ನಿಸುವುದು ಉತ್ತಮ. ನಾವು ಖಂಡಿತವಾಗಿಯೂ ಒಂದು ದಿನ ಉತ್ತುಂಗವನ್ನು ತಲುಪುತ್ತೇವೆ. ನಾವು ಬದುಕುತ್ತೇವೋ ಅಥವಾ ಸಾಯುತ್ತೇವೋ ಎಂಬುದು ಜೀವನಕ್ಕೆ ಮುಖ್ಯವಲ್ಲ. ಆದರೆ ನಾವು ಬದುಕಲು ಬಯಸಿದರೆ
ಜೀವನವನ್ನು ದೂಷಿಸುವುದನ್ನು ನಿಲ್ಲಿಸಬೇಕು. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ನಾವೇ ಜವಾಬ್ದಾರರು. ನಾವು ಇದನ್ನು ಎಷ್ಟು ಬೇಗ ಒಪ್ಪಿಕೊಳ್ಳುತ್ತೇವೋ ಅಷ್ಟು ಬೇಗ ನಮ್ಮ ಜೀವನವು ಸುಧಾರಿಸುತ್ತದೆ. ನಮ್ಮನ್ನು ನಾವು ದುರ್ಬಲ ಎಂದು ಪರಿಗಣಿಸಿದರೆ ನಾವು ದೊಡ್ಡ ಪಾಪ ಮಾಡುತ್ತೇವೆ. ಯಶಸ್ಸನ್ನು ಸಾಧಿಸಲು ಅಚಲವಾದ ತಾಳ್ಮೆ ಮತ್ತು ಬಲವಾದ ಇಚ್ಛಾಶಕ್ತಿ ಬೇಕು. ಸ್ವಾಭಿಮಾನವು ಸರ್ವೋಚ್ಚವಾದುದು. ಅದನ್ನು ಉಳಿಸಿಕೊಳ್ಳಲು ಯಾರನ್ನಾದರೂ ಬಿಡಬೇಕಾದರೆ ನಾವು ಬಿಡಬೇಕು. ನಮ್ಮ ಗುರಿಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುವವರಿಂದ ಯಾವಾಗಲೂ ದೂರವಿರಬೇಕು. ಸಣ್ಣ ಮನಸ್ಸಿನ ಜನರು ಯಾವಾಗಲೂ ಹಾಗೆ ಮಾಡುತ್ತಾರೆ. ಆದರೆ ಕೇವಲ ಮಹಾನ್ ವ್ಯಕ್ತಿಗಳು ಮಾತ್ರ ನಾವು ಈ ಜಗತ್ತಿನಲ್ಲಿ ಮಹತ್ತರವಾದುದನ್ನು ಸಾಧಿಸಬಹುದು ಎಂದು ನಮಗೆ ಅನಿಸುವಂತೆ ಮಾಡುತ್ತಾರೆ ಎಂಬುದನ್ನು ನೆನಪಿಡಿ. ಅಹಂಕಾರದ ಕೆಟ್ಟ ವಿಷಯವೆಂದರೆ ಅದು ನಾವು ತಪ್ಪು ಎಂದು ನಮಗೆ ಎಂದಿಗೂ ಅರಿವಾಗಲು ಬಿಡುವುದಿಲ್ಲ. ರಾತ್ರಿ ಎಷ್ಟು ಕತ್ತಲಾಗಿರುತ್ತದೆಯೋ ನಕ್ಷತ್ರಗಳು ಅಷ್ಟು ಪ್ರಕಾಶಮಾನವಾಗಿರುತ್ತವೆ ಮತ್ತು ದುಃಖವು ಎಷ್ಟು ಗಾಢವಾಗಿರುತ್ತದೆಯೋ ದೇವರು ನಮಗೆ ಅಷ್ಟು ಹತ್ತಿರವಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ತಾಳ್ಮೆ ಮತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳಬೇಕು. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ನಮ್ಮ ಗತಕಾಲ ಎಷ್ಟು ಕಠಿಣವಾಗಿತ್ತು ಎಂಬುದು ಮುಖ್ಯವಲ್ಲ. ನಾವು ಯಾವಾಗಲೂ ಮತ್ತೆ ಪ್ರಾರಂಭಿಸಬಹುದು. ನಮಗೆ ನಮ್ಮ ಬಗ್ಗೆ ಚಿಂತೆ ಇಲ್ಲ. ನಮಗೆ ಭಗವಂತನ ಬಗ್ಗೆ ನಂಬಿಕೆ ಇದೆ. ಏಕೆಂದರೆ ನಮ್ಮ ಜೀವನದ ರಥದ ರಕ್ಷಕ ಸ್ವತಃ ಸುದರ್ಶನ ಚಕ್ರಧಾರಿ. ನನ್ನ ಮೇಲೆ ನಂಬಿಕೆ ಇಡುವ ಧೈರ್ಯ ಮಾಡಿ, ನಾನು ನಿಮ್ಮ ಭರವಸೆಯನ್ನು ನಿರಾಶೆಯಾಗಿ ಬದಲಾಗಲು ಬಿಡುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ. ಸುರಕ್ಷಿತವಾಗಿ ಇಟ್ಟ ವಸ್ತುಗಳು ಮತ್ತು ಎಚ್ಚರಿಕೆಯಿಂದ ಆಲಿಸಿದ ಮಾತುಗಳು ಯಾವಾಗಲೂ ಉಪಯೋಗಕ್ಕೆ ಬರುತ್ತವೆ. ಹಕ್ಕಿಗಳಿಂದ ನಾವು ಆತ್ಮವಿಶ್ವಾಸವನ್ನು ಕಲಿಯಬೇಕು. ಏಕೆಂದರೆ ಅವು ಸಂಜೆ ತಮ್ಮ ಗೂಡಿಗೆ ಮರಳಿದಾಗ ನಾಳೆಗಾಗಿ ಅವುಗಳ ಕೊಕ್ಕಿನಲ್ಲಿ ಯಾವುದೇ ಧಾನ್ಯ ಇರುವುದಿಲ್ಲ. ಸಹನಶೀಲರಾಗಿರುವುದು ಒಳ್ಳೆಯದು, ಆದರೆ ಅನ್ಯಾಯವನ್ನು ವಿರೋಧಿಸುವುದು ಇನ್ನೂ ಉತ್ತಮ. ಅನ್ಯಾಯವನ್ನು ಬೆಂಬಲಿಸುವುದು ಅನ್ಯಾಯ ಎಸಗುವುದಕ್ಕೆ ಸಮಾನವಾಗಿದೆ. ಮೂರ್ಖ ಜನರೊಂದಿಗೆ ಎಂದಿಗೂ ವಾದ ಮಾಡಬಾರದು. ಅವರು ಮೊದಲು ನಮ್ಮನ್ನು ತಮ್ಮ ಮಟ್ಟಕ್ಕೆ ಇಳಿಸುತ್ತಾರೆ ಮತ್ತು ನಂತರ ತಮ್ಮ ಅನುಭವದಿಂದ ನಮ್ಮನ್ನು ಸೋಲಿಸುತ್ತಾರೆ. ನಾವು ಯಾವುದಕ್ಕೆ ಭಯಪಡುತ್ತೇವೋ ಆ ಕ್ಷೇತ್ರದಲ್ಲಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಾರಂಭಿಸಬೇಕು. ಆಗ ಭಯವು ಮಾಯವಾಗುತ್ತದೆ. ಭಯವು ಯಾವಾಗಲೂ ಅಜ್ಞಾನದಿಂದ ಉಂಟಾಗುತ್ತದೆ. ಉದ್ದೇಶವು ಉದಾತ್ತವಾಗಿರದಿದ್ದರೆ ಜ್ಞಾನವು ಕೆಟ್ಟದಾಗುತ್ತದೆ ಎಂದು ಗೀತೆ ಹೇಳುತ್ತದೆ. ಯಾರಾದರೂ ನಮ್ಮೊಂದಿಗೆ ಎಷ್ಟೇ ಕೆಟ್ಟದಾಗಿ ಅಥವಾ ವಂಚನೆಯಿಂದ ವರ್ತಿಸಿದರೂ ಅವರಿಗೆ ನಾವು ನಿಷ್ಠರಾಗಿರಬೇಕು. ಏಕೆಂದರೆ ಯಾರೋ ಕಾಯಿಲೆಯಿಂದ ಇರುವುದನ್ನು ನೋಡಿ ನಮ್ಮನ್ನು ನಾವು ಅನಾರೋಗ್ಯಕ್ಕೆ ಒಳಗಾಗಿಸಿಕೊಳ್ಳುವುದು ಬುದ್ಧಿವಂತಿಕೆಯಲ್ಲ, ಬದಲಾಗಿ ಮೂರ್ಖತನವಾಗಿದೆ. ನಮ್ಮ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ನಮಗೆ ಗೌರವ ನೀಡದ ಜನರಿಗೆ ಪ್ರಾಮುಖ್ಯತೆ ನೀಡುವುದು. ನಮ್ಮ ಬಾಲ್ಯದಲ್ಲಿ ನಮಗೆ ನಮ್ಮ ಪೋಷಕರು ಎಷ್ಟು ಬೇಕೋ ಅಷ್ಟೇ ಅವರ ವೃದ್ಧಾಪ್ಯದಲ್ಲಿ ನಾವು ಅವರಿಗೆ ಬೇಕು. ಕಷ್ಟಗಳ ನಡುವೆಯೂ ನಾವು ಪಟ್ಟು ಬಿಡದೆ ಪ್ರಯತ್ನಿಸಿದರೆ ವಿಜೇತರಾಗುವುದು ಖಚಿತ. ಗುಲಾಮಗಿರಿಯನ್ನು ಏಕೆ ಸಹಿಸಬೇಕು? ನಾವೇ ಎಲ್ಲವನ್ನೂ ಮಾಡಬಲ್ಲಾಗ ನಮ್ಮ ಸಾಮರ್ಥ್ಯವನ್ನು ನಾವು ಗುರುತಿಸಬೇಕು. ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು. ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಸವಾಲುಗಳು ನಮ್ಮ ಬಳಿಗೆ ಬರಲು ಕಾಯುತ್ತಿವೆ. ಕೇವಲ ಮುನ್ನಡೆಯಲು ಪ್ರಾರಂಭಿಸಬೇಕು. ನಮ್ಮ ರಾಶಿಗಳ ಮೇಲೆ ಅಲ್ಲ, ಕರ್ಮದ ಮೇಲೆ ನಂಬಿಕೆ ಇಡಬೇಕು ಎಂದು ಗೀತೆ ಹೇಳುತ್ತದೆ. ಏಕೆಂದರೆ ಶ್ರೀರಾಮ ಮತ್ತು ರಾವಣನ ರಾಶಿಗಳು ಒಂದೇ ಆಗಿದ್ದವು, ಆದರೆ ಹಣೆಬರಹವು ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡಿತು. ನೋವನ್ನು ಅರ್ಥಮಾಡಿಕೊಳ್ಳುವವರು ಎಂದಿಗೂ ಅದನ್ನು ಉಂಟುಮಾಡುವುದಿಲ್ಲ. ನ್ಯಾಯಾಧೀಶರು ತಪ್ಪಾಗಿರಬಹುದು, ಆದರೆ ದ್ವಾರಕಾಧೀಶರಲ್ಲ. ಉದ್ದೇಶವು ಸರಿಯಾಗಿದ್ದರೆ ಹಣೆಬರಹಕ್ಕಿಂತ ಹೆಚ್ಚಾಗಿ ದೇವರು ನೀಡುತ್ತಾನೆ. ಕರ್ಮಕ್ಕೆ ಯಾವುದೇ ಕಾಗದ ಅಥವಾ ಪುಸ್ತಕವಿಲ್ಲ, ಆದರೆ ಅದು ಇಡೀ ಬ್ರಹ್ಮಾಂಡದ ಲೆಕ್ಕಾಚಾರವನ್ನು ಹೊಂದಿದೆ. ಚಿಂತೆ ಮಾಡುವುದು ಎಂದರೆ ದೇವರ ಮೇಲೆ ಅನುಮಾನ ಪಡುವುದು ಎಂದರ್ಥ. ಚಿಂತಿಸಬೇಡಿ, ದೇವರು ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ನಂಬಿಕೆ ಇಡೀ ದುಃಖವು ಕೇಳದೆ ಬಂದಂತೆ ಸುಖವೂ ಕೂಡ ಕೇಳದೆ ಬರುತ್ತದೆ. ದೇವರನ್ನು ಹೊರತುಪಡಿಸಿ ಬೇರೆ ಯಾರೂ ನಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಸದಾ ನೆನಪಿಡಿ. ಜೀವನದ ಅಂತಿಮ ತಾಣವು ದೇವರ ಮನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಯಾರೂ ಮನೆಗೆ ಬರಿಗೈಲಿ ಹೋಗುವುದಿಲ್ಲ. ಮಣ್ಣಿನ ಮಡಿಕೆ ಮತ್ತು ಕುಟುಂಬದ ಬೆಲೆ ಅದನ್ನು ತಯಾರಿಸುವವರಿಗೆ ಮಾತ್ರ ತಿಳಿದಿರುತ್ತದೆ, ಅದನ್ನು ಮುರಿಯುವವರಿಗಲ್ಲ. ಜೀವನಕ್ಕೆ ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲ. ನಾವು ಯಾವುದನ್ನು ನಂಬುತ್ತೇವೋ ಅದೇ ಉದ್ದೇಶವಾಗುತ್ತದೆ. ನಾವು ಮುನ್ನಡೆಯಬೇಕೆಂದು ದೇವರು ಬಯಸುತ್ತಾನೆ ಮತ್ತು ಅವನು ಮೊದಲು ನಮ್ಮನ್ನು ಮುರಿಯುತ್ತಾನೆ. ಬೇರೆಯವರು ಇರಲಿ ಇಲ್ಲದಿರಲಿ, ಅದು ಮುಖ್ಯವಲ್ಲ ಎಂಬಷ್ಟು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಎಷ್ಟೊಂದು ಜನರು ರಾತ್ರಿ ಅತ್ತು ಮಲಗುತ್ತಾರೆ ಮತ್ತು ಬೆಳಗ್ಗೆ ಎದ್ದು ಏನೂ ಆಗದಂತೆ ನಗುತ್ತಾರೆ. ಅವರ ಕರುಣೆಯು ಯಾರ ಹೃದಯವನ್ನು ಗೆಲ್ಲಲು ಸಾಕಾಗದಿರಬಹುದು, ಆದರೆ ಅದು ಮರೆಯಲಾಗದ ಕ್ಷಣಗಳನ್ನು ಖಂಡಿತವಾಗಿಯೂ ಬಿಟ್ಟು ಹೋಗುತ್ತದೆ. ನನ್ನ ನೋವನ್ನು ವ್ಯಕ್ತಪಡಿಸಲು ನಾನು ಯಾವ ಪದಗಳನ್ನು ಬಳಸಲಿ? ಕೇಳುವವರು ಬಹಳ ಜನರಿದ್ದಾರೆ, ಆದರೆ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಓ ಜೀವನವೇ, ನೀನು ನನ್ನ ಮೇಲೆ ಸಿಟ್ಟಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಸಿಟ್ಟಾಗಿರುವ ಈ ಜನರನ್ನು ಸಮಾಧಾನಪಡಿಸಲು ನನ್ನಿಂದ ಸಾಧ್ಯವಿಲ್ಲ. ಪ್ರೀತಿಯು ಹೂವಿನಂತೆ ಎಂದು ಯಾರೋ ಹೇಳಿದರು. ಮಾರುಕಟ್ಟೆಯಲ್ಲಿ ಹೂವುಗಳು ಮಾರಾಟವಾಗುತ್ತಿರುವುದನ್ನು ನೋಡಿದಾಗ ಇಂದು ನನ್ನ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಈ ಜಗತ್ತು ಬಹಳ ವಿಚಿತ್ರವಾದ ಸ್ಥಳವಾಗಿದೆ. ನನಗೆ ನಡೆಯಲು ತಿಳಿಯದಿದ್ದಾಗ ಯಾರೂ ನನ್ನನ್ನು ಬೀಳಲು ಬಿಡುತ್ತಿರಲಿಲ್ಲ.
ಆದರೆ ನಾನು ನಡೆಯಲು ಕಲಿತಂದಿನಿಂದ ಜನರು ಪ್ರತಿ ಹೆಜ್ಜೆಯಲ್ಲೂ ನನ್ನನ್ನು ಬೀಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಕೆಳಗೆ ಬೀಳುವುದು ಸುಲಭ, ಆದರೆ ಯಾರದ್ದಾದರೂ ಕೈ ಹಿಡಿದು ಅವರನ್ನು ಮುಂದೆ ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ. ಕೆಲವೊಮ್ಮೆ ದೇವರು ನಮ್ಮನ್ನು ಉದ್ದೇಶಪೂರ್ವಕವಾಗಿಯೇ ಕಷ್ಟದ ಪರಿಸ್ಥಿತಿಗೆ ಹಾಕುತ್ತಾನೆ, ಏಕೆಂದರೆ ನಾವು ಯಾರನ್ನು ಕುರುಡಾಗಿ ನಂಬಿದ್ದೇವೆಯೋ ಅವರ ಮುಖವಾಡ ಕಳಚುವುದನ್ನು ನಾವು ನೋಡಲಿ ಎಂಬ ಕಾರಣಕ್ಕಾಗಿ. ಕೆಲವೊಮ್ಮೆ ಅತಿಯಾದ ವಿವರಣೆ ನೀಡುವುದು ನಮಗೆ ನೋವುಂಟು ಮಾಡುತ್ತದೆ. ಕೇವಲ ನೆನಪಿಡಿ, ನೀವು ಮನುಷ್ಯರಾಗಿದ್ದೀರಿ, ಸೋಪಲ್ಲ. ಸಂಬಂಧಗಳು ನಿಮ್ಮಿಂದ ಆಗಿವೆ, ನೀವು ಸಂಬಂಧಗಳಿಂದಲ್ಲ. ಪಕ್ಷಿಗಳು ಆಕಾಶವನ್ನು ತಲುಪಲು ಸೃಷ್ಟಿಯಾಗಿವೆ. ಮನುಷ್ಯರಿಗೆ ಕೇವಲ ಬೀಳಲು ಮತ್ತು ಇತರರನ್ನು ಬೀಳಿಸಲು ಮಾತ್ರ ತಿಳಿದಿದೆ. ಜೀವನವು ಸುಲಭವಲ್ಲ. ನೀವು ನಿಮ್ಮನ್ನು ಬಲಪಡಿಸಿಕೊಳ್ಳಬೇಕು ಅಷ್ಟೇ. ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ. ನೀವೇ ಸಮಯವನ್ನು ಸರಿಯಾಗಿಸಿಕೊಳ್ಳಬೇಕು. ಜೀವನದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಿದ್ದರೆ ಪಡಲಿ. ನೆನಪಿಡಿ, ಯಾವುದಾದರೂ ವಸ್ತು ಉರಿಯುತ್ತಿದ್ದರೆ ಅದು ಒಂದು ದಿನ ಬೂದಿಯಾಗುತ್ತದೆ. ಅದು ಅಹಂಕಾರವಿರಲಿ ಅಥವಾ ವ್ಯಕ್ತಿ ಇರಲಿ, ಯಾರು ಇತರರನ್ನು ಗೌರವಿಸುತ್ತಾರೋ ಅವರು ನಿಜವಾಗಿಯೂ ಗೌರವಾನ್ವಿತರು. ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಬಳಿ ಇರುವುದನ್ನು ಮಾತ್ರ ಇತರರಿಗೆ ನೀಡಬಲ್ಲನು. ಪರಿಸ್ಥಿತಿಗಳು ನಿಮ್ಮನ್ನು ಸೋಲಿಸುವಂತೆ ಮಾಡಬೇಡಿ. ಬದಲಾಗಿ ಪರಿಸ್ಥಿತಿಗಳನ್ನೇ ಸೋಲಿಸುವ ಧೈರ್ಯವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಹೃದಯದ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿ, ಏಕೆಂದರೆ ಅವುಗಳನ್ನು ವ್ಯಕ್ತಪಡಿಸುವುದರಿಂದ ನಿರ್ಧಾರಗಳು ಸಿಗುತ್ತವೆ ಮತ್ತು ವ್ಯಕ್ತಪಡಿಸದಿರುವುದು ದೂರವನ್ನು ಹೆಚ್ಚಿಸುತ್ತದೆ. ನೀವು ಇಷ್ಟಪಡುವ ವಿಷಯದಲ್ಲಿ ಯಾವುದೇ ದೋಷ ಅಥವಾ ತಪ್ಪುಗಳನ್ನು ಹುಡುಕಬೇಡಿ. ಮತ್ತು ನೀವು ಇಷ್ಟಪಡದ ವಸ್ತು ಎಷ್ಟೇ ಚೆನ್ನಾಗಿದ್ದರೂ ಅದು ನಿಮಗೆ ಕೆಟ್ಟದಾಗಿಯೇ ಕಾಣಿಸುತ್ತದೆ. ಕೆಲವೊಮ್ಮೆ ನೀವು ಯಾರನ್ನು ಸಂತೋಷವಾಗಿಡಲು ಏನನ್ನಾದರೂ ಮಾಡುತ್ತೀರೋ ಅವರೇ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ. ಎಡವಿ ಬೀಳುವುದು ಎಂದರೆ ನಡೆಯುವುದನ್ನು ನಿಲ್ಲಿಸಬೇಕು ಎಂದರ್ಥವಲ್ಲ. ಬದಲಾಗಿ ಎಡವಿ ಬೀಳುವುದು ಎಂದರೆ ನೀವು ನಡೆಯಲು ಕಲಿಯಬೇಕು ಎಂದರ್ಥ. ಜೀವನವು ಸಿಗರೇಟಿನಂತೆ ಉರಿಯುತ್ತದೆ ಮತ್ತು ಜನರು ಜೀವನ ಸುಗಮವಾಗಿ ಸಾಗುತ್ತದೆ ಎಂದು ಭಾವಿಸುತ್ತಾರೆ. ವಿಷವು ಸಿಹಿಯಾಗಿರುತ್ತದೆ, ಆದರೆ ಅದನ್ನು ಕುಡಿಯುವುದೇ ಒಂದು ಮಜಾ. ಸತ್ಯವನ್ನು ಹೇಳಿ, ಆದರೆ ಅದು ಸುಳ್ಳಿನಂತೆ ಕಾಣದಂತೆ ಹೇಳಿ. ಆ ವ್ಯಕ್ತಿಯು ಒಂದು ಸಣ್ಣ ವಿಷಯಕ್ಕಾಗಿ ದೂರ ಹೋದನು, ಶತಮಾನಗಳಿಂದ ಅವನು ಒಂದು ನೆಪಕ್ಕಾಗಿ ಹುಡುಕುತ್ತಿದ್ದನು ಎನ್ನುವಂತೆ. ನನ್ನ ಸ್ವಂತ ಪರಿಸ್ಥಿತಿಯ ಬಗ್ಗೆಯೂ ನನಗೆ ಅರಿವಿಲ್ಲ. ನಾನು ತೊಂದರೆಯಲ್ಲಿದ್ದೇನೆ ಎಂದು ನಾನು ಇತರರಿಂದ ಕೇಳಿದ್ದೇನೆ. ನಮ್ಮ ಜೀವನದಲ್ಲಿ ನಾವು ಎಲ್ಲಾ ದೇವತೆಗಳನ್ನು ಭೇಟಿಯಾಗಿದ್ದೇವೆ ಎಂದು ನಮಗೆ ಅನ್ನಿಸುತ್ತದೆ. ಯಾರೂ ತಪ್ಪುಗಳನ್ನು ಮಾಡುವುದಿಲ್ಲ. ಅದು ಯಾವಾಗಲೂ ನಮ್ಮದೇ ತಪ್ಪಾಗಿರುತ್ತದೆ. ರೆಂಬೆಗಳು ಉಳಿದಿದ್ದರೆ ಹೂವುಗಳು ಮತ್ತು ಎಲೆಗಳು ಮತ್ತೆ ಚಿಗುರುತ್ತವೆ. ಈ ದಿನಗಳು ಕೆಟ್ಟದಾಗಿದ್ದರೆ ಮುಂದಿನ ದಿನಗಳು ಖಂಡಿತವಾಗಿಯೂ ಒಳ್ಳೆಯದಾಗಿರುತ್ತವೆ. ನಾನು ಸಂತೋಷವಾಗಿದ್ದೇನೆ. ಕನಿಷ್ಠ ಯಾರಾದರೂ ನನ್ನ ಜೊತೆ ಮಾತನಾಡುತ್ತಾರೆ. ಅವರು ಕೆಟ್ಟದ್ದನ್ನು ಹೇಳಿದರೂ ಪರವಾಗಿಲ್ಲ, ಅವರು ನನ್ನನ್ನು ನೆನಪಿಸಿಕೊಳ್ಳುತ್ತಾರಲ್ಲ. ಪ್ರಕೃತಿ ಮತ್ತು ಹಸ್ತಾಕ್ಷರ ಎಂದಿಗೂ ಬದಲಾಗುವುದಿಲ್ಲ ಎಂದು ಯಾರು ಹೇಳುತ್ತಾರೆ? ಅದಕ್ಕೆ ಬೇಕಾಗಿರುವುದು ಕೇವಲ ಒಂದು ಗಾಯ ಅಷ್ಟೇ. ಗಾಯವು ಬೆರಳಿಗೆ ತಗುಲಿದರೆ ಹಸ್ತಾಕ್ಷರ ಬದಲಾಗುತ್ತದೆ ಮತ್ತು ಹೃದಯಕ್ಕೆ ತಗುಲಿದರೆ ವ್ಯಕ್ತಿಯ ಸ್ವಭಾವವೇ ಬದಲಾಗುತ್ತದೆ. ಕೇವಲ ಹೃದಯದಿಂದ ಪ್ರಾರಂಭವಾಗುವ ಸಂಬಂಧವಷ್ಟೇ ದೀರ್ಘಕಾಲ ಉಳಿಯುತ್ತದೆ, ಅಗತ್ಯಕ್ಕಾಗಿ ಪ್ರಾರಂಭವಾದ ಸಂಬಂಧವಲ್ಲ. ನಿಜವಾದ ಪ್ರೀತಿಯು ಕೇವಲ 2 ಕ್ಷಣಗಳ ಕಾಲ ಇರಬಹುದು, ಆದರೆ ಅದು ಜೀವನ ಪೂರ್ತಿ ಇರುವಂತಹ ಅನುಭವವನ್ನು ನೀಡುತ್ತದೆ. ಜೀವನದ ಕೆಲಸದ ಸತ್ಯವೇನೆಂದರೆ, ಯಾರು ನಾಳೆ ಎಂದು ಹೇಳಿದರೋ ಅವರ ದಿನ ಮುಗಿಯಿತು. ಯಾರು ನಿನ್ನೆ ಎಂದು ಹೇಳಿದರೋ ಅವರ ವರ್ಷಗಳು ಕಳೆದು ಹೋದವು. ಆದರೆ ಯಾರು ಇಂದು ಎಂದು ಹೇಳಿದರೋ ಅವರೇ ಆಳಿದರು. ನನ್ನಲ್ಲಿ 100 ನ್ಯೂನತೆಗಳಿರಬಹುದು, ಆದರೆ ನನ್ನಲ್ಲಿ ಒಂದು ಹಠವೂ ಇದೆ. ಇಂದಿನವರೆಗೂ ನಾನು ಯಾರನ್ನು ನನ್ನವರು ಎಂದು ಭಾವಿಸಿದ್ದೇನೋ ಅವರನ್ನು ಎಂದಿಗೂ ಅಪರಿಚಿತರನ್ನಾಗಿ ಮಾಡಿಲ್ಲ. ಈ ಜಗತ್ತಿನಿಂದ ಎಂದಿಗೂ ನಿರೀಕ್ಷೆ ಮಾಡಬೇಡಿ. ಈ ಜಗತ್ತನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಡಿ. ತಾಳ್ಮೆಯಿಂದಿರಿ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯುತ್ತಮವಾದುದನ್ನು ಪಡೆಯಲು ನೀವು ಅತ್ಯಂತ ಕೆಟ್ಟ ಸಮಯವನ್ನು ಎದುರಿಸಬೇಕಾಗುತ್ತದೆ. ಯಾರು ತಮ್ಮ ಪ್ರೀತಿಪಾತ್ರರು ಬದಲಾಗುವುದನ್ನು ನೋಡಿದ್ದಾರೋ ಅವರು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಲ್ಲರು. ಪ್ರತಿಯೊಬ್ಬರೂ ಗೌರವವನ್ನು ಬಯಸುತ್ತಾರೆ, ಆದರೆ ಜನರು ಅದನ್ನು ಮರಳಿ ನೀಡಲು ಮರೆಯುತ್ತಾರೆ. ನಿಮ್ಮ ಭಾವನೆಗಳನ್ನು ಎಲ್ಲಿ ಬೆಲೆ ಇದೆಯೋ ಅಲ್ಲಿ ಮಾತ್ರ ವ್ಯಕ್ತಪಡಿಸಿ. ಇಲ್ಲದಿದ್ದರೆ ಕಣ್ಣಿನ ಹನಿಯು ಜನರಿಗೆ ಕೇವಲ ನೀರಿನಂತೆ ಕಾಣಿಸುತ್ತದೆ. ಕಷ್ಟದ ಸಮಯದಲ್ಲಿ ಯಾರನ್ನು ಹುಡುಕಬೇಕಾದ ಅಗತ್ಯವಿಲ್ಲವೋ ಅವರೇ ನಿಜವಾದ ಸ್ನೇಹಿತರು. ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡುವಂತೆ ನಟಿಸುವವರು ಹೆಚ್ಚಾಗಿ ನಿಮ್ಮ ಪತನವನ್ನು ನೋಡಿ ಆನಂದಿಸುತ್ತಾರೆ. ಗೌರವ ಮತ್ತು ಸಮಯವನ್ನು ಕೇಳಿ ಪಡೆಯುವಂತಹ ಸಂಬಂಧದಲ್ಲಿ ಇರುವುದು ಸರಿಯಲ್ಲ. ಈ ಜಗತ್ತಿನಲ್ಲಿ ನೀವು ಸುಳ್ಳನ್ನು ಮೃದುವಾಗಿ ಹೇಳಿದರೆ ಎಲ್ಲರೂ ಕೇಳುತ್ತಾರೆ, ಆದರೆ ಸತ್ಯವನ್ನು ಕೂಗಿ ಹೇಳಿದರೂ ಯಾರೂ ಕೇಳುವುದಿಲ್ಲ. ಒಳ್ಳೆಯ ಗುಣಗಳನ್ನು ನೋಡಿ ಎಷ್ಟು ಪ್ರೀತಿ ತೋರಿಸುತ್ತಾರೋ ಅಷ್ಟು ಸಾಲದು. ನಿಮ್ಮ ದೋಷಗಳನ್ನು ನೋಡಿದ ಮೇಲೂ ನಿಮ್ಮನ್ನು ಬಿಟ್ಟು ಹೋಗದ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಸ್ಥಾನ ನೀಡಿ. ಜೀವನವು ಸಮಯದ ಹರಿವಿನಲ್ಲಿ ಹರಿಯುತ್ತದೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಒತ್ತಡದಲ್ಲಿದ್ದಾನೆ. ನಾವು ನೀರನ್ನು ದೂರುತ್ತೇವೆ, ಆದರೆ ದೋಣಿಯಲ್ಲಿ ರಂಧ್ರವಿದೆ ಎಂದು ನಮಗೆ ತಿಳಿಯುವುದಿಲ್ಲ. ಗಡಿಯಾರದ ಮುಳ್ಳುಗಳು ತಮ್ಮದೇ ಆದ ನಿಯಮದಂತೆ ನಡೆಯುತ್ತವೆ, ಅದಕ್ಕಾಗಿಯೇ ಜನರು ಅದನ್ನು ನಂಬುತ್ತಾರೆ. ನೀವು ನಿಮ್ಮ ಸ್ವಂತ ನಿಯಮಗಳನ್ನು ಅನುಸರಿಸಿದರೆ ಜನರು ನಿಮ್ಮನ್ನು ಕೂಡ ನಂಬುತ್ತಾರೆ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಪುಸ್ತಕ ಅಥವಾ
ಒಳ್ಳೆಯ ವ್ಯಕ್ತಿಗಳು ಅರ್ಥವಾಗುವುದಿಲ್ಲ. ಕೆಲವು ಜನರ ಸ್ವಭಾವ ಹೇಗಿರುತ್ತದೆ ಎಂದರೆ ಅವರು ಮುಖದ ಮುಂದೆ ಒಂದು ರೀತಿ ಮತ್ತು ಬೆನ್ನ ಹಿಂದೆ ಇನ್ನೊಂದು ರೀತಿ ಇರುತ್ತಾರೆ. ನಿಮಗೆ ಶಾಂತಿ ಬೇಕೆಂದಿದ್ದರೆ ನಿಮ್ಮ ಬಳಿ ಇರುವ ವಸ್ತುಗಳನ್ನು ಎಣಿಸಿ. ಆದರೆ ಹಣದಿಂದ ಕೊಳ್ಳಲು ಸಾಧ್ಯವಿಲ್ಲದ ವಸ್ತುಗಳೆಂದರೆ ಅವು ಪ್ರೀತಿ, ಕಾಳಜಿ, ಮೌಲ್ಯಗಳು ಮತ್ತು ಒಳ್ಳೆಯ ಚಾರಿತ್ರ್ಯ. ನಿಮ್ಮ ಒಳ್ಳೆಯತನದ ಮೇಲೆ ನಿಮಗೆ ಎಂತಹ ನಂಬಿಕೆ ಇರಲಿ ಎಂದರೆ ನಿಮ್ಮನ್ನು ಕಳೆದುಕೊಂಡವರು ಖಂಡಿತವಾಗಿಯೂ ಅಳಬೇಕು. ಸ್ವಾರ್ಥಕ್ಕಾಗಿ ನನ್ನ ಜೊತೆ ಇರುವವರು ನನಗೆ ಬೇಡ. ಯಾವುದೇ ಸ್ವಾರ್ಥವಿಲ್ಲದೆ ನನ್ನ ಜೊತೆ ಇರುವ ನನ್ನ ದೇವರ ಜೊತೆ ನಾನು ಸಂತೋಷವಾಗಿದ್ದೇನೆ. ಯಾರಾದರೂ ನಿಮ್ಮವರಾಗಿದ್ದರೆ ಅವರು ಕನ್ನಡಿಯಂತಿರಬೇಕು, ನಿಮ್ಮ ಜೊತೆ ನಗುವ ಮತ್ತು ಅಳುವಂತಿರಬೇಕು. ನಂಬಿಕೆ ಕಳೆದು ಹೋದಾಗ ಅಲ್ಲಿ ಏನೂ ಉಳಿಯುವುದಿಲ್ಲ. ಇದು ಕಾಗದದಂತೆ, ಇದನ್ನು ಕಾರ್ಬನ್ ಕಾಪಿ ಮಾಡಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ಎಷ್ಟು ಶಾಂತವಾಗಿರುತ್ತಾನೋ ಅಷ್ಟು ಅಪಾಯಕಾರಿಯಾಗಿರುತ್ತಾನೆ. ಎಡವಿ ಬಿದ್ದ ಮೇಲೂ ಒಬ್ಬ ವ್ಯಕ್ತಿ ಚೇತರಿಸಿಕೊಳ್ಳದಿದ್ದರೆ, ಅದು ಅವನ ಹಣೆಬರಹ ಇಲ್ಲದಿದ್ದರೆ, ದಾರಿ ಬದಿಯ ಕಲ್ಲುಗಳು ಈಗಾಗಲೇ ತಮ್ಮ ಕರ್ತವ್ಯವನ್ನು ಮಾಡಿರುತ್ತವೆ. ಮಾತನಾಡುವ ರೀತಿ ಸುಂದರವಾಗಿರಲಿ, ಆಗ ಬರುವ ಪ್ರತಿಕ್ರಿಯೆ ಕೂಡ ಸುಂದರವಾಗಿರುತ್ತದೆ. ಕೆಲವು ಜನರು ಚಪ್ಪಲಿಗಳಂತೆ ಇರುತ್ತಾರೆ. ಅವರು ನಿಮ್ಮ ಜೊತೆ ಬರುತ್ತಾರೆ, ಆದರೆ ಬೆನ್ನ ಹಿಂದಿನಿಂದ ನಿಮ್ಮ ಮೇಲೆ ಮಣ್ಣು ಎರಚುತ್ತಲೇ ಇರುತ್ತಾರೆ. ಒಟ್ಟಿಗೆ 4 ಹೆಗಲುಗಳನ್ನು ನೋಡಿದಾಗ ಸತ್ತ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು. ಬದುಕಿದ್ದಾಗ ಒಬ್ಬರ ಬೆಂಬಲ ಸಿಕ್ಕಿದ್ದರೂ ಸಾಕಿತ್ತು ಎಂದು. ಪತ್ರಗಳ ಕಾಲದಲ್ಲಿ ತಾಳ್ಮೆ ಎನ್ನುವುದು ಬಹಳಷ್ಟಿತ್ತು. ಇಂದು ಒಂದು ಮರು ಸಂದೇಶ ಬರುವುದು, ತಡವಾದರೂ ಸಂಬಂಧಗಳು ಮುರಿದು ಹೋಗುತ್ತವೆ. ನೀವು ಒಬ್ಬ ಅವಿವೇಕಿ ವ್ಯಕ್ತಿಯ ಜೊತೆ ವಾದ ಮಾಡುತ್ತಿದ್ದರೆ ಸೋಲನ್ನು ಒಪ್ಪಿಕೊಳ್ಳುವುದು ಉತ್ತಮ. ಏಕೆಂದರೆ ನಿಮ್ಮ ಧ್ವನಿ ಎಷ್ಟೇ ಪ್ರಬಲವಾಗಿದ್ದರೂ ನೀವು ಒಂದು ನಾಯಿಗಿಂತ ಉತ್ತಮವಾಗಿ ಬೊಗಳಲು ಸಾಧ್ಯವಿಲ್ಲ. ಜನರ ಹೃದಯದಲ್ಲಿ ಏನಿದೆ ಎಂದು ಕೇವಲ ದೇವರಿಗೆ ಮಾತ್ರ ತಿಳಿದಿದೆ. ಒಂದು ವೇಳೆ ಹೃದಯವು ಎಲ್ಲರಿಗೂ ಕಾಣಿಸುವಂತಿದ್ದರೆ ಎಂತಹ ಅವಾಂತರವಾಗುತ್ತಿತ್ತು ಎಂದು ಕಲ್ಪಿಸಿಕೊಳ್ಳಿ. ಜನರು ನನ್ನ ಚಾರಿತ್ರ್ಯದಲ್ಲಿ ತಪ್ಪುಗಳನ್ನು ಹುಡುಕುತ್ತಾರೆ ಮತ್ತು ಕಿವುಡರು ನಾನು ತಪ್ಪು ಪದಗಳನ್ನು ಬಳಸುತ್ತಿದ್ದೇನೆ ಎಂದು ದೂರುತ್ತಾರೆ. ಮಾನವ ಸಂಬಂಧಗಳಲ್ಲಿನ ಅತಿದೊಡ್ಡ ತಪ್ಪು ಎಂದರೆ ನಾವು ಅರ್ಧ ಕೇಳಿಸಿಕೊಳ್ಳುತ್ತೇವೆ, ಕಾಲು ಭಾಗ ಅರ್ಥ ಮಾಡಿಕೊಳ್ಳುತ್ತೇವೆ, ಏನನ್ನೂ ಯೋಚಿಸುವುದಿಲ್ಲ, ಆದರೆ 2ರಷ್ಟು ಪ್ರತಿಕ್ರಿಯೆ ನೀಡುತ್ತೇವೆ. ಕೆಲವು ಸಂಬಂಧಗಳು ಖಾಲಿ ಲಕೋಟೆಗಳಂತೆ ಇರುತ್ತವೆ, ಅವುಗಳ ಒಳಗೆ ಏನೂ ಇರುವುದಿಲ್ಲ, ಆದರೂ ನಾವು ಅವುಗಳನ್ನು ಪ್ರೀತಿಸುತ್ತೇವೆ. ಒಳ್ಳೆಯವರಾಗಿರುವುದು ಅಷ್ಟೊಂದು ಕಷ್ಟವಲ್ಲ, ಆದರೆ ಅದನ್ನು ಸಾಬೀತುಪಡಿಸುವುದು ಕಷ್ಟ. ಕೆಲವು ಸಂಬಂಧಗಳನ್ನು ಅವು ಹೇಗಿವೆಯೋ ಹಾಗೆಯೇ ಬಿಡುವುದು ಉತ್ತಮ. ಅವುಗಳನ್ನು ಅತಿಯಾಗಿ ಸರಿಪಡಿಸಲು ಹೋದರೆ ನಮ್ಮ ನಾಶಕ್ಕೆ ನಾವೇ ಕಾರಣವಾಗಬಹುದು. ಕೇವಲ ಒಂದು ಗುಲಾಬಿ ನೀಡುವುದರಿಂದ ಪ್ರೀತಿ ಸಿಗುತ್ತಿದ್ದರೆ ಮಾಲಿಯೇ ಇಡೀ ಊರಿನ ಪ್ರೀತಿ ಪಾತ್ರನಾಗುತ್ತಿದ್ದನು. ಭರವಸೆಗಳು, ಆಸೆಗಳು, ಅಗತ್ಯಗಳು ಮತ್ತು ಜವಾಬ್ದಾರಿಗಳು. ನಾನು ನನ್ನ ಒಳಗೆ ಎಂದಿಗೂ ಏಕಾಂಗಿಯಾಗಿಲ್ಲ. ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ, ಆಗ ನೀವು ಸಂತೋಷವಾಗಿರುತ್ತೀರಿ. ಪ್ರತಿಯೊಬ್ಬರೂ ಸಂತೋಷದ ಕೀಲಿಯನ್ನು ಹುಡುಕುತ್ತಿದ್ದಾರೆ. ಆದರೆ ಪ್ರಶ್ನೆ ಎಂದರೆ ಸಂತೋಷಕ್ಕೆ ಬೀಗ ಹಾಕಿದವರು ಯಾರು? ಜನರು ಹೇಳುತ್ತಾರೆ ಮನುಷ್ಯ ಶ್ರೀಮಂತನಾಗಿರಬೇಕು ಎಂದು, ಆದರೆ ನಾವು ಹೇಳುತ್ತೇವೆ ಮನುಷ್ಯನಿಗೆ ಆತ್ಮಸಾಕ್ಷಿ ಇರಬೇಕು ಎಂದು. ಸಮಯದೊಂದಿಗೆ ಎಷ್ಟು ಬದಲಾಗುತ್ತದೆ ನೋಡಿ. ಜನರು, ಹಾದಿಗಳು, ಭಾವನೆಗಳು ಮತ್ತು ಕೆಲವೊಮ್ಮೆ ನಾವೇ ಬದಲಾಗುತ್ತೇವೆ. ನಾವು ಬಾಲ್ಯದಲ್ಲಿ ಓಡುತ್ತಿದ್ದೆವು, ಈಗಲೂ ಓಡುತ್ತಿದ್ದೇವೆ. ಜಾಗ ಅದೇ ಆಗಿದೆ, ಆದರೆ ಒಳಗಿನ ವಸ್ತುಗಳು ಮಾತ್ರ ಬದಲಾಗಿವೆ. ಮೌನದಲ್ಲಿ ತನ್ನದೇ ಆದ ಮಜಾ ಇದೆ. ಮರಗಳ ಬೇರುಗಳು ಎಂದಿಗೂ ಅಲುಗಾಡುವುದಿಲ್ಲ. ಜೀವನ ಪೂರ್ತಿ ಜೊತೆಗಿರುವವರನ್ನು ನಾವು ಕೇವಲ ಒಂದು ಪ್ರಯಾಣ ಎಂದು ಕರೆಯುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ಜೊತೆಯಾಗುವವರು ಅದಕ್ಕೆ ಅರ್ಹರಾಗಿರುತ್ತಾರೆ. ಕಿಟಕಿಗಳು ಎಲ್ಲಿ ಬೇಕೆಂದರೆ ಅಲ್ಲಿ ತೆರೆಯಲು ಅನುಮತಿ ಇದೆ. ಕಿಟಕಿಗಳು ಹೊರಗಡೆ ನೋಡುತ್ತವೆ, ಆದರೆ ಅವು ಒಳಗಿನಿಂದ ತೆರೆಯುತ್ತವೆ. ಪರಮಾತ್ಮನ ನಿರ್ಧಾರಗಳನ್ನು ಎಂದಿಗೂ ಪ್ರಶ್ನಿಸಬೇಡಿ. ಯಾರ ಶೂನ್ಯತೆಯನ್ನು ತುಂಬಬೇಕು ಮತ್ತು ಯಾರ ಅಗತ್ಯಗಳನ್ನು ಪೂರೈಸಬೇಕು ಎಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ಪದಗಳು ಬೇರೆ ಇರಬಹುದು, ಆದರೆ ಭಾವನೆಗಳು ಒಂದೇ ಆಗಿರುತ್ತವೆ. ನೀವು ಅಮ್ಮ ಎಂದು ಕರೆದರೂ ಅಥವಾ ಜಗತ್ತು ಎಂದು ಕರೆದರೂ ಅರ್ಥ ಒಂದೇ ಆಗಿದೆ. ನಿಮಗೆ ಏನೇ ಸಿಕ್ಕರೂ ಅದು ನಿಮಗೆ ಅತ್ಯುತ್ತಮವಾದುದಾಗಿದೆ. ನಿಮಗೆ ತಿಳಿಯದಿರಬಹುದು, ಆದರೆ ಅದನ್ನು ನೀಡಿದವನಿಗೆ ಅದರ ಬಗ್ಗೆ ಚೆನ್ನಾಗಿ ತಿಳಿದಿದೆ. ನಾನು ಅವನನ್ನು ಒಪ್ಪಿಸಲು ಬಹಳ ಪ್ರಯತ್ನಿಸಿದೆ. ನಂತರ ಒಂದು ದಿನ ನನಗೆ ನಾನೇ ಸಮಾಧಾನ ಪಟ್ಟುಕೊಂಡೆ. ಕೆಲವೊಮ್ಮೆ ಮನಸ್ಸನ್ನು ಒಪ್ಪಿಸಿಕೊಳ್ಳುವುದು ಉತ್ತಮ. ಪ್ರತಿಯೊಂದು ಹಠವೂ ನಮಗೆ ಸಂತೋಷವನ್ನು ತರುವುದಿಲ್ಲ. ಕೆಲವು ಜನರು ನಂಬಿಕೆ ದ್ರೋಹ ಮಾಡಿದ ಮೇಲೂ ಕ್ಷಮೆಯನ್ನು ಹೇಗೆ ನಿರೀಕ್ಷಿಸುತ್ತಾರೆ? ಪ್ರೀತಿಯ ಹೆಸರಿನಲ್ಲಿ ವಂಚನೆ ಮಾಡಿದ ಮೇಲೆ ಅವರು ನಿಷ್ಠೆಯನ್ನು ಹೇಗೆ ನಿರೀಕ್ಷಿಸುತ್ತಾರೆ? ತಪ್ಪು ತಿಳುವಳಿಕೆಯಲ್ಲಿ ಬದುಕುವುದೇ ಒಂದು ಬೇರೆ ರೀತಿಯ ಸುಖವಾಗಿದೆ ಸ್ವಾಮಿ. ಇಲ್ಲದಿದ್ದರೆ ವಾಸ್ತವವು ಹೆಚ್ಚಾಗಿ ನಮ್ಮನ್ನು ಅಳುವಂತೆ ಮಾಡುತ್ತದೆ. ಸಾವಿಗೆ ಕಾರಣ ರೋಗ ಅಥವಾ ಅಪಘಾತವಲ್ಲ, ಬದಲಾಗಿ ಜನನವೇ ಸಾವಿಗೆ ಕಾರಣವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ತಪ್ಪುಗಳನ್ನು ನೀವು ಏಕೆ ಎಣಿಸುತ್ತೀರಿ? ಈ ಜಗತ್ತಿನಲ್ಲಿ ಜನರು ಬದುಕುತ್ತಿದ್ದಾರೆ, ದೇವರುಗಳಲ್ಲ. ನಾನು ಜೀವನದಲ್ಲಿ ಇಷ್ಟೊಂದು ಪಾಠ ಕಲಿತಿದ್ದೇನೆ. ನೀವು ಚಿಂತಿಸುತ್ತಲೇ ಇದ್ದರೆ ಅದು ನಿಮ್ಮದೇ ತಪ್ಪಾಗಿದೆ. ನೀವೇ ಬೆಂದು ಹೋಗುತ್ತೀರಿ. ನೀವು ಅಸಡ್ಡೆಯಿಂದ ಇದ್ದರೆ ಈ ಜಗತ್ತೇ ಬೆಂದು ಹೋಗುತ್ತದೆ. ಮನುಷ್ಯನಾಗಲಿ ಅಥವಾ ಪ್ರಾಣಿಯಾಗಲಿ ಕಣ್ಣೀರು ಬರುವುದು ಹೃದಯವು ನೋವಿನಿಂದ ತುಂಬಿದಾಗ ಮಾತ್ರ. ಗೆಳೆಯರೇ, ನಾವು ಯಾವುದನ್ನು ಗೌರವಿಸುವುದಿಲ್ಲವೋ ಅದನ್ನು ದೇವರು ನಮ್ಮಿಂದ ಕಿತ್ತುಕೊಳ್ಳುತ್ತಾನೆ.
ಅದು ಸಮಯವಿರಲಿ, ಹಣವಿರಲಿ ಅಥವಾ ವ್ಯಕ್ತಿ ಇರಲಿ. ಕೆಲವೊಮ್ಮೆ ನಾವು ತಪ್ಪಾಗಿರುವುದಿಲ್ಲ, ಆದರೆ ನಮ್ಮ ಸರಿಯಾದತನವನ್ನು ಸಾಬೀತುಪಡಿಸಲು ನಮ್ಮಲ್ಲಿ ಪದಗಳಿರುವುದಿಲ್ಲ. ಕೇವಲ ಸ್ವಾರ್ಥಿ ಜನರು ಭೇಟಿಯಾಗುವ ಹಾದಿಯನ್ನು ನಾವು ಕೈಬಿಟ್ಟಿದ್ದೇವೆ. ಹಣದ ಹಿಂದಿನ ಓಟವು ಹೆಚ್ಚಾಗಿ ಸಂಬಂಧಗಳನ್ನು ಸುಟ್ಟು ಹಾಕುತ್ತದೆ. ಫೋಟೋದಲ್ಲಿ ಜೊತೆಗಿರುವುದಕ್ಕೂ ಮತ್ತು ನೋವಿನಲ್ಲಿ ಜೊತೆಗಿರುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ. ಇದು ಆಧುನಿಕ ಜಗತ್ತು ಸ್ವಾಮಿ. ಇಲ್ಲಿ ಸಂಬಂಧಗಳಿಗೆ ನಿಜವಾದ ಬೆಲೆ ಕೊಡುವವರಿಗೆ ಮೌಲ್ಯವಿಲ್ಲ. ಯಾರು ಅತಿಯಾಗಿ ನಾಟಕ ಮಾಡುತ್ತಾರೋ ಅವರಿಗೆ ಮಾತ್ರ ಬೆಲೆ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ನಾನು ಈ ಜಗತ್ತಿನ ಸ್ನೇಹವನ್ನು ನೋಡಿದ್ದೇನೆ. ಅವರ ಕೆಲಸ ಮುಗಿದ ಮೇಲೆ ಒಬ್ಬೊಬ್ಬರಾಗಿ ದೂರವಾಗುತ್ತಾರೆ. ಇತರರನ್ನು ನಾಶ ಮಾಡುವವರು ತಾವೇ ಮಾಯವಾಗುತ್ತಾರೆ. ಹೆಣಗಳು ಎಲ್ಲಿ ಅಳುತ್ತವೆ? ಅವುಗಳನ್ನು ಸುಡುವವರು ಅಳುತ್ತಾರೆ. ಸಮಯವು ನಮ್ಮನ್ನು ಕಾಡುತ್ತಿದೆ, ಆದರೆ ಅದು ನಮಗೆ ಬದುಕುವುದನ್ನು ಕಲಿಸುತ್ತಿದೆ. ನಿಮ್ಮನ್ನು ನೀವು ಎಷ್ಟೇ ಕಷ್ಟಕ್ಕೆ ಒಡ್ಡಿಕೊಂಡರೂ ಈ ಜಗತ್ತು ನಿಮ್ಮ ಬಗ್ಗೆ ಸಂತೋಷವಾಗಿರುವುದಿಲ್ಲ. ನಿಮಗೆ ನೋವು ನೀಡಿದವರನ್ನು ನೀವು ಮರೆಯಬಹುದು, ಆದರೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಿಮಗೆ ಬೆಂಬಲ ನೀಡಿದವರನ್ನು ಎಂದಿಗೂ ಮರೆಯಬೇಡಿ. ಇದು ಅತ್ಯಂತ ಸತ್ಯವಾದ ಮಾತು. ನಿಮ್ಮನ್ನು ಅಳುವಂತೆ ಮಾಡುವುದು ನಿಮ್ಮವರಲ್ಲ, ಬದಲಾಗಿ ನಾವು ಯಾರನ್ನು ತಪ್ಪಾಗಿ ನಮ್ಮವರು ಎಂದು ಭಾವಿಸುತ್ತೇವೆಯೋ ಅವರು ನಮ್ಮನ್ನು ಅಳುವಂತೆ ಮಾಡುತ್ತಾರೆ. ಚಹಾದಲ್ಲಿ ಸಕ್ಕರೆ ಮತ್ತು ತಪ್ಪು ಜನರ ಜೊತೆಗಿನ ನಿಕಟತೆಯು ಮಿತಿಯಲ್ಲಿರಬೇಕು. ಸಂಬಂಧಗಳ ತೋಟದಲ್ಲಿ ಬೇವಿನ ಮರದಂತಹ ಸಂಬಂಧವನ್ನು ಬೆಳೆಸಿಕೊಳ್ಳಿ, ಅದು ಕಹಿ ಪಾಠಗಳನ್ನು ಕಲಿಸಬಹುದು, ಆದರೆ ನೋವಿನ ಸಮಯದಲ್ಲಿ ಮುಲಾಮಿನಂತೆ ಕೆಲಸ ಮಾಡುತ್ತದೆ. ಕೋಪದಲ್ಲಿರುವ ಜನರು ಹೆಚ್ಚಾಗಿ ಅಸಂಬದ್ಧವಾಗಿ ಮಾತನಾಡುತ್ತಾರೆ, ಆದರೆ ಕೆಲವೊಮ್ಮೆ ಅವರು ತಮ್ಮ ಹೃದಯದ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಗತಕಾಲದ ಕಾವಲುಗಾರರಾಗಬೇಡಿ, ಈ ಕ್ಷಣದ ಸಾಲವನ್ನು ತೀರಿಸಿ. ನಿಮ್ಮ ಮಾತುಗಳಲ್ಲಿ ಜವಾಬ್ದಾರಿ ಇರಲಿ. ತಿಳಿದೋ ತಿಳಿಯದೆಯೋ ಅನೇಕ ಜನರು ನಿಮ್ಮನ್ನು ಓದುತ್ತಿರುತ್ತಾರೆ. ಅಂಗೈ ಮೇಲಿನ ರೇಖೆಗಳಂತೆ ನೀವು ನಿಮ್ಮನ್ನು ಸಿಕ್ಕಿಹಾಕಿಕೊಂಡಿದ್ದೀರಿ ಮತ್ತು ಸಮಾಧಾನವನ್ನು ಹುಡುಕುತ್ತಿದ್ದೀರಿ. ಗೀತೆಯು ಹೇಳುತ್ತದೆ, ನೀವು ಯಾವುದೇ ಮನುಷ್ಯನಿಗೆ ಅಥವಾ ದೇವರಿಗೆ ಹೆದರಬೇಡಿ. ನೀವು ಹೆದರುವುದಿದ್ದರೆ ನಿಮ್ಮ ಕರ್ಮಗಳಿಗೆ ಹೆದರಿ. ಕರ್ಮವು ಯಾರನ್ನು ಕ್ಷಮಿಸುವುದಿಲ್ಲ, ಅದು ನಿಮ್ಮ ಪರಿಸ್ಥಿತಿಯನ್ನು ಕೂಡ ನೋಡುವುದಿಲ್ಲ. ಅದು ಯಾವಾಗ ಬಂದು ನಿಮಗೆ ಶಿಕ್ಷೆ ನೀಡುತ್ತದೆ ಎಂದು ಯಾರಿಗೂ ತಿಳಿಯದು. ಕರ್ಮವೇ ಮೋಕ್ಷಕ್ಕೆ, ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುವ ದಾರಿಯಾಗಿದೆ. ಆದ್ದರಿಂದ ಸದಾ ಸದ್ಗುಣಶೀಲರಾಗಿರಿ. ಭಯಪಡುವ ಅಗತ್ಯವಿಲ್ಲ. ಕಹಿ ಮಾತುಗಳು ಕಹಿ ಔಷಧಿಯಂತೆ. ಜನರು ಅದನ್ನು ಕೇಳಲು ಅಥವಾ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ, ಆದರೆ ಅವು ಹೆಚ್ಚಾಗಿ ಪ್ರಯೋಜನಕಾರಿಯಾಗಿರುತ್ತವೆ. ನಿಮ್ಮ ಕಣ್ಣುಗಳಲ್ಲಿ ಅನೇಕ ಕನಸುಗಳಿವೆ. ನಿಮ್ಮ ಹೃದಯದಲ್ಲಿ ಹೊಸ ಆಸೆಗಳಿವೆ. ಕೇವಲ ಒಮ್ಮೆ ಈ ಆರಾಮದಾಯಕ ಜೀವನವನ್ನು ಬಿಟ್ಟು ಹೊರಬನ್ನಿ. ಜೀವನದಲ್ಲಿ ಅನೇಕ ಸುಂದರ ಕ್ಷಣಗಳಿವೆ. ಸಾಯುವವರೆಗೂ ನಿಮ್ಮ ಹೃದಯದಲ್ಲಿ ಕನಸು ಕಾಣುವ ಆಸೆ ಸಾಯಬಾರದು. ಏಕೆಂದರೆ ಒಬ್ಬ ವ್ಯಕ್ತಿಯು ಯಾವುದೇ ವಯಸ್ಸಿನಲ್ಲಾದರೂ ತನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು. ನಿಮ್ಮ ಹೃದಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಈ ಕ್ಷಣವು ಬದಲಾಗಲಿದೆ. ನೀವು ಭರವಸೆಯನ್ನು ಕಳೆದುಕೊಂಡಿದ್ದ ಆ ಕನಸು ಈಗ ನನಸಾಗುವ ಸಮಯ ಹತ್ತಿರ ಬಂದಿದೆ. ನೀವು ಬಾಡಿ ಹೋಗಿದ್ದರೆ ಮತ್ತೆ ಚಿಗುರುತ್ತೀರಿ. ನೀವು ದುಃಖದಲ್ಲಿದ್ದರೆ ಪರವಾಗಿಲ್ಲ, ನೀವು ಮತ್ತೆ ಶಾಂತಿಯನ್ನು ಪಡೆಯುತ್ತೀರಿ. ಪ್ರತಿಕ್ಷಣವೂ ಚಿಂತಿಸುತ್ತಾ ಏಕೆ ಸಾಯುತ್ತೀರಿ? ಪ್ರತಿಕ್ಷಣವೂ ನಿಮ್ಮನ್ನು ನೀವೇ ಏಕೆ ನಾಶ ಮಾಡಿಕೊಳ್ಳುತ್ತೀರಿ? ಚಿಂತಿಸುವುದರಿಂದ ಏನು ಲಾಭ? ನೀವು ಏನಾದರೂ ಮಾಡಬೇಕೆಂದಿದ್ದರೆ ನಿಮ್ಮ ಹೃದಯವು ಹಂಬಲಿಸುತ್ತಿರುವ ಆ ಸುಂದರ ಕ್ಷಣಕ್ಕಾಗಿ ಸಿದ್ಧರಾಗಿ ಕಾಯಿರಿ, ತಾಳ್ಮೆಯಿಂದಿರಿ. ಸಮಯ ಎಷ್ಟೇ ಕಷ್ಟವಾಗಿದ್ದರೂ ಅದನ್ನು ಪ್ರೀತಿಸಿ. ಸಮಯ ಕಳೆದಂತೆ ಋತುಗಳು ಹಸಿರಾಗುತ್ತವೆ. ನೀವು ಸರಿಯಾದ ಸಮಯದಲ್ಲಿ ಬೀಜವನ್ನು ಬಿತ್ತಿದರೆ ನಿಮ್ಮ ಅದೃಷ್ಟವು ಖಂಡಿತವಾಗಿಯೂ ಅರಳುತ್ತದೆ. ಒಮ್ಮೆ ಕಳೆದು ಹೋದ ಸಮಯ ಮತ್ತೆ ಎಂದಿಗೂ ಮರಳಿ ಬರುವುದಿಲ್ಲ. ಆದ್ದರಿಂದ ಇಂದಿನ ಈ ಕ್ಷಣವನ್ನು ನೀವು ವ್ಯಯ ಮಾಡಿದರೆ ನಾಳೆ ಖಂಡಿತವಾಗಿಯೂ ಅಳಬೇಕಾಗುತ್ತದೆ. ಆದ್ದರಿಂದ ಇಂದೇ ಈ ಕ್ಷಣವನ್ನು ಬಳಸಿಕೊಳ್ಳಿ ಮತ್ತು ಮುಂದೆ ಸಾಗಿ ನಿಮ್ಮ ಹೆಸರನ್ನು ಮಾಡಿ. ಇದರಿಂದ ನಾಳೆ ನಿಮಗೆ ಯಾವುದೇ ಪಶ್ಚಾತ್ತಾಪ ಇರುವುದಿಲ್ಲ. ನಿಮಗೆ ಸಿಗುವ ಪ್ರತಿಯೊಂದು ಕ್ಷಣವೂ ಸಂತೋಷವಾಗಿರಲಿ. ನಾವು ಹೊಸ ಸಮಯಕ್ಕಾಗಿ ಕಾಯುತ್ತೇವೆ. ಬಾರದೇ ಇರುವುದು ಕೂಡ ಉಳಿಯುತ್ತದೆ. ಎಲ್ಲವನ್ನೂ ಕಳೆದುಕೊಂಡ ಮೇಲೆ ನಿಮ್ಮ ಹೃದಯದ ಮೇಲೆ ಹೊರೆ ಎಂದು ಭಾವಿಸಿ ಅಳುವುದರಲ್ಲಿ ಏನೂ ಪ್ರಯೋಜನ. ಎಲ್ಲಿ ಪ್ರಯತ್ನಗಳು ದೊಡ್ಡದಾಗಿರುತ್ತವೆಯೋ ಅಲ್ಲಿ ಅದೃಷ್ಟವು ತಲೆಬಾಗಲೇಬೇಕು. ನಿಮ್ಮ ಹಣೆಬರಹದಲ್ಲಿ ಬರೆದಿರುವುದನ್ನು ಕೂಡ ನಿಮ್ಮ ಹಣೆಬದ ಬೆವರಿನಿಂದ ಬದಲಾಯಿಸಬಹುದು. ನಾವು ಹುಟ್ಟಿರುವುದು ಗೆಲ್ಲಲು ಮಾತ್ರ. ಜೀವನವೆಂಬ ಆಟವು ಕೇವಲ ನೋಡುವುದಕ್ಕಾಗಿ ಅಲ್ಲ. ಆದ್ದರಿಂದ ಕೇವಲ ಪ್ರೇಕ್ಷಕರಾಗಬೇಡಿ, ಒಬ್ಬ ಆಟಗಾರನಾಗಿ. ಭಯದಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ. ಮಾಡುವುದರಿಂದ ಎಲ್ಲವನ್ನೂ ಸಾಧಿಸಬಹುದು. ಭಯದಿಂದ ಹಿಂದೆ ಸರಿಯುವವರು ಕೊನೆಗೆ ಆಳವಾದ ಪಶ್ಚಾತ್ತಾಪದೊಂದಿಗೆ ಬದುಕುತ್ತಾರೆ. ನಿಧಾನವಾಗಿ ಪ್ರಾರಂಭಿಸಿ, ಆದರೆ ಪ್ರಾರಂಭಿಸಿ. ಪ್ರಯಾಣವು ನಿಧಾನವಾಗಿ ಪ್ರಾರಂಭವಾಗಬಹುದು, ಆದರೆ ಶೀಘ್ರದಲ್ಲೇ ಹೃದಯವು ಸುಂದರವಾದ ಸದ್ದನ್ನು ಮಾಡುತ್ತದೆ. ಆ ನಿರುಪಯುಕ್ತ ಆಲೋಚನೆಗಳನ್ನು ನಿಮ್ಮ ಹೃದಯದಿಂದ ಹೊರಹಾಕಿ. ಅವು ಹೋದ ತಕ್ಷಣ ನೀವು ಶಾಂತಿಯಿಂದ ಮಲಗಲು ಸಾಧ್ಯವಾಗುತ್ತದೆ. ನಾನು ಸ್ವಲ್ಪ ಮುಳುಗಬಹುದು, ಆದರೆ ನಾನು ಮತ್ತೆ ಈಜುತ್ತೇನೆ. ಈ ಜೀವನವನ್ನು ನೋಡಿ ನಾನು ಮತ್ತೆ ಗೆಲ್ಲುತ್ತೇನೆ. ಸಂತೋಷವಾಗಿರಿ ಮತ್ತು ಹಸನ್ಮುಖಿಯಾಗಿರಿ. ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲಿಲ್ಲದಿರಬಹುದು, ಆದರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಂತೋಷವಾಗಿರುವುದು ನಿಮ್ಮ ಕೈಯಲ್ಲಿದೆ. ನೀವು ಏನನ್ನು ಬದಲಾಯಿಸಬಲ್ಲಿರೋ ಅದನ್ನು ಬದಲಾಯಿಸಿ.
ಬದಲಾಯಿಸಲು ಸಾಧ್ಯವಿಲ್ಲದಿದ್ದನ್ನು ಸ್ವೀಕರಿಸಿ. ಸ್ವೀಕರಿಸಲು ಸಾಧ್ಯವಿಲ್ಲದವರಿಂದ ದೂರ ಸರಿಯಿರಿ. ಆದರೆ ನಿಮ್ಮನ್ನು ನೀವು ಸಂತೋಷವಾಗಿಟ್ಟುಕೊಳ್ಳಿ, ಏಕೆಂದರೆ ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ಜಿಪುಣನ ಜೀವನಕ್ಕಿಂತ ದಾನಿಯ ಜೀವನವು ಎಷ್ಟೋ ಉತ್ತಮವಾಗಿದೆ. ಕೆಲವೊಮ್ಮೆ ನೀವು ದಿಕ್ಕನ್ನು ಬದಲಿಸಲು ಪ್ರಯತ್ನಿಸಬೇಕು, ಏಕೆಂದರೆ ತಾಳ್ಮೆಯು ಯಾವಾಗಲೂ ಉತ್ತಮ ಹಾದಿಯಾಗಿರುವುದಿಲ್ಲ. ಅತಿಯಾಗಿ ನೀಡುವವರು ಯಾವಾಗಲೂ ಮೋಸ ಹೋಗಿದ್ದಾರೆ, ಅದು ಪ್ರೀತಿ ಇರಲಿ, ಸ್ನೇಹವಿರಲಿ ಅಥವಾ ನಂಬಿಕೆ ಇರಲಿ. ಜೀವನದಲ್ಲಿ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಬಡತನ ಮತ್ತು ಕಷ್ಟದ ದಿನಗಳನ್ನು ಎಂದಿಗೂ ಮರೆಯಬೇಡಿ. ನೋವನ್ನು ಅನುಭವಿಸಿದವರು ಮಾತ್ರ ಆ ನೋವಿನ ತೀವ್ರತೆಯನ್ನು ಅರ್ಥಮಾಡಿಕೊಳ್ಳಬಲ್ಲರು. ಇತರರು ಕೇವಲ ಊಹಿಸಬಹುದು ಅಷ್ಟೇ. ಅತಿಯಾಗಿ ಯೋಚಿಸುವುದು ಒಂದು ಕಾಯಿಲೆಯಾಗಿದೆ. ಯಾರು ಅದರಿಂದ ಮುಕ್ತರಾಗಿದ್ದಾರೋ ಅವರೇ ಆರೋಗ್ಯವಂತರು, ಅವರೇ ಧನ್ಯರು. ಜೀವನವು ನಿಮಗೆ ಇನ್ನೊಂದು ಅವಕಾಶ ನೀಡಿದಾಗ ಹಳೆಯ ತಪ್ಪುಗಳನ್ನು ಮತ್ತೆ ಮಾಡುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಈ ಜಗತ್ತಿನಲ್ಲಿ ನಿಮ್ಮ ಹತ್ತಿರ ಏನೂ ಇಲ್ಲದಿದ್ದಾಗ ಏನನ್ನು ಕಳೆದುಕೊಳ್ಳುತ್ತೇನೆ ಎಂದು ನೀವು ಏಕೆ ಹೆದರುತ್ತೀರಿ? ನಮ್ಮ ಜೀವನದಲ್ಲಿ ಒಂದು ಪುಟವನ್ನು ತಿರುಗಿಸಬೇಕೋ ಅಥವಾ ಇಡೀ ಪುಸ್ತಕವನ್ನೇ ಮುಚ್ಚಬೇಕೋ ಎಂದು ನಿರ್ಧರಿಸುವ ಸಮಯ ಬರುತ್ತದೆ. ನಮಗೆ ಕೆಲವು ಸತ್ಯಗಳು ಮೊದಲೇ ತಿಳಿದಿದ್ದವು. ಜನರು ಎಲ್ಲಿಯವರೆಗೆ ಸುಳ್ಳು ಹೇಳಬಲ್ಲರು ಎಂದು ನೋಡಲು ನಾವು ಬಯಸಿದ್ದೆವು ಅಷ್ಟೇ. ಜೀವನವು ಮುಂದೆ ಸಾಗುವುದರ ಹೆಸರೇ ಹೊರತು ಹಿಂದೆ ಸರಿಯುವುದಲ್ಲ. ಆದ್ದರಿಂದ ಈ ಓಟದಲ್ಲಿ ನೀವು ಏನನ್ನು ಕಳೆದುಕೊಂಡಿದ್ದೀರಿ ಎಂದು ಎಂದಿಗೂ ಯೋಚಿಸಬೇಡಿ. ಬದಲಾಗಿ ಮುಂದಿನ ಪ್ರಯಾಣದಲ್ಲಿ ನೀವು ಇನ್ನು ಏನನ್ನು ಪಡೆಯಬಹುದು ಎಂಬುದನ್ನು ಯೋಚಿಸಿ. ದುಃಖ, ನೋವು ಮತ್ತು ಕಣ್ಣೀರು ಬಂದಾಗ ಅವು ಖಂಡಿತವಾಗಿಯೂ ನಿಮ್ಮನ್ನು ಕಾಡುತ್ತವೆ, ಆದರೆ ಅವು ನಿಮ್ಮ ಹೃದಯದಲ್ಲಿ ಬೆಂಕಿಯನ್ನು ಹಚ್ಚುತ್ತವೆ. ಯಾರು ಈ ಬೆಂಕಿಯನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೋ ಅವರು ತಮ್ಮ ಕನಸುಗಳನ್ನು ನನಸು ಮಾಡಿಕೊಂಡಿದ್ದಾರೆ ಎಂದು ತಿಳಿಯಿರಿ. ನಿಮ್ಮ ಸ್ವಂತ ಲಾಭಕ್ಕಾಗಿ ಇತರರನ್ನು ಎಂದಿಗೂ ಬಳಸಿಕೊಳ್ಳಬೇಡಿ, ಏಕೆಂದರೆ ಅನೇಕ ಬಾರಿ ಇತರರು ಲಾಭ ಪಡೆಯಬಹುದು ಮತ್ತು ನೀವೇ ಬಳಸಲ್ಪಡಬಹುದು. ಪ್ರತಿಯೊಂದು ನಗುವಿನ ಹಿಂದೆ ಒಂದು ನೋವಿರುತ್ತದೆ, ಪ್ರತಿಯೊಂದು ನೋವಿನ ಹಿಂದೆ ಒಂದು ಕಾರಣವಿರುತ್ತದೆ, ಪ್ರತಿಯೊಂದು ಕಾರಣದ ಹಿಂದೆ ಒಂದು ಭರವಸೆ ಇರುತ್ತದೆ ಮತ್ತು ಆ ಭರವಸೆಯೇ ಜೀವನವಾಗಿದೆ. ಇತರರು ಸುಖವಾಗಿರುವುದನ್ನು ನೋಡಿ ನಿಮಗೆ ನೋವಾಗುತ್ತಿದ್ದರೆ ಆ ಅಭ್ಯಾಸವನ್ನು ಬಿಟ್ಟುಬಿಡಿ, ಏಕೆಂದರೆ ಆಗ ನಿಮಗೆ ಜೀವನದ ಯಾವುದೇ ಕ್ಷಣದಲ್ಲೂ ಸಂತೋಷ ಸಿಗುವುದಿಲ್ಲ. ನಿಮ್ಮ ಕನಸುಗಳಿಗಾಗಿ ಕಷ್ಟಪಡುವುದು ನಿಮಗೆ ಉಸಿರುಗಟ್ಟಿಸುವಂತಿದ್ದರೆ ನಾಳೆ ನೀವು ಅನುಭವಿಸುವ ಅವಮಾನ ಮತ್ತು ಪತನವನ್ನು ಹೇಗೆ ಸಹಿಸಿಕೊಳ್ಳುತ್ತೀರಿ? ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಬದುಕಲು ಕಲಿಯಿರಿ. ವಂಚನೆ, ಸುಳ್ಳು ಭರವಸೆಗಳು, ಕೀಳು ಆಲೋಚನೆಗಳು ಮತ್ತು ಕೆಟ್ಟ ಉದ್ದೇಶಗಳು ಒಬ್ಬ ವ್ಯಕ್ತಿಯನ್ನು ಯಾವುದೇ ಜನ್ಮದಲ್ಲೂ ಮುಕ್ತವಾಗಿರಲು ಬಿಡುವುದಿಲ್ಲ. ಪರಿಸ್ಥಿತಿಗಳು ಹೇಗೆ ಇರಲಿ ಸಂತೋಷವಾಗಿರಿ, ಮನಸ್ಥಿತಿ ಹೇಗೆ ಇರಲಿ ಮೌನವಾಗಿರಿ. ಪರಿಸ್ಥಿತಿಯು ಖಂಡಿತವಾಗಿಯೂ ಹಾದು ಹೋಗುತ್ತದೆ ಮತ್ತು ಸಂತೋಷವಾಗಿಲ್ಲದ ದುಃಖವು ಕಡಿಮೆಯಾಗುತ್ತದೆ. ಮತ್ತು ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾದಾಗ ನಿಮಗೆ ಮಾತನಾಡಲು ಅವಕಾಶ ಸಿಗುತ್ತದೆ. ಪ್ರೀತಿ ಮಾಡಲು ನಿನಗೆ ಒಬ್ಬ ಸಂಗಾತಿಯೇ ಬೇಕಿಲ್ಲ. ನಿನ್ನ ಕನಸುಗಳ ಜೊತೆಗೂ ನೀನು ಪ್ರೀತಿಯಲ್ಲಿ ಬೀಳಬಹುದು. ಒಬ್ಬ ಸಂಗಾತಿಯನ್ನು ಪ್ರೀತಿಸುವುದರಿಂದ ಜೀವನ ಉತ್ತಮವಾಗುತ್ತದೆ ಎಂಬ ಭರವಸೆ ಕಡಿಮೆಯಿದೆ. ಆದರೆ ನೀನು ನಿನ್ನ ಕನಸುಗಳ ಮೇಲೆ ಪ್ರೀತಿ ಇಟ್ಟರೆ ನಿನಗೆ ಬೇಕಾದ ಸಂಗಾತಿಯು ನಿನಗೆ ಸಿಗುತ್ತಾನೆ. ಇದು ನನ್ನ ನಿಜವಾದ ಭರವಸೆಯಾಗಿದೆ. ಕಳೆದು ಹೋದ ಕ್ಷಣಗಳನ್ನು ಮರೆತು ಬಿಡುವುದು ಜಾಣತನವಾಗಿದೆ. ಒಡೆದ ಗಾಜು ನಿರರ್ಥಕವಾಗಿದೆ, ಅದು ಕೇವಲ ಚುಚ್ಚಬಹುದು, ಅದರಿಂದ ಬೇರೇನೂ ಸಿಗುವುದಿಲ್ಲ. ದುಃಖ, ನೋವು ಮತ್ತು ಸಂಕಟ ಇವೆಲ್ಲವೂ ಕೇವಲ ಒಂದು ವಿಷಯದಿಂದ ಬರುತ್ತವೆ, ಅದುವೇ ಅತಿಯಾದ ನಿರೀಕ್ಷೆ ಅಥವಾ ಭರವಸೆ. ಈ ಜಗತ್ತು ಭರವಸೆಯ ಮೇಲೆ ನಿಂತಿದೆ ಎನ್ನುವುದು ನಿಜ, ಆದರೆ ಭರವಸೆಯು ಅತಿಯಾದಾಗ ಅದು ಕಣ್ಣೀರನ್ನು ಮಾತ್ರ ನೀಡುತ್ತದೆ. ಕೇವಲ ಇತರರಿಂದ ಮಾತ್ರವಲ್ಲ, ನಿಮ್ಮ ಸ್ವಂತ ಜೀವನದಿಂದಲೂ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಅವು ಮುರಿದಾಗ ಬಹಳ ನೋವಾಗುತ್ತದೆ. ಆದ್ದರಿಂದ ನಂಬಿಕೆ ಮತ್ತು ಭರವಸೆ ಇಡಿ, ಆದರೆ ಅದು ಮುರಿದಾಗ ನೀವು ಅನುಭವಿಸುವ ನೋವನ್ನು ತಡೆದುಕೊಳ್ಳುವಷ್ಟು ಮಾತ್ರ ಇರಲಿ. ಜೀವನದ ಪಾಠಗಳನ್ನು ಕಲಿಯಲು ಎಡವಿ ಬೀಳುವುದು ಮತ್ತು ಅನುಭವ ಪಡೆಯುವುದು ಸಾಕಾಗಿದೆ. ಪ್ರತಿಯೊಂದು ಎಡವು ನಿಮಗೆ ಒಂದು ಅನುಭವವನ್ನು ನೀಡುತ್ತದೆ. ನೀವು ಅವುಗಳನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ಕೂಡ ಶೂನ್ಯದಿಂದ ಶಿಖರಕ್ಕೆ ಏರಬಹುದು. ಒಂದು ವೇಳೆ ನಿಮಗೆ ನಿಮ್ಮನ್ನು ನೀವೇ ನಾಶ ಮಾಡಿಕೊಳ್ಳಬೇಕು ಎಂದು ಅನ್ನಿಸಿದರೆ ನಿಮ್ಮ ಯೌವನದಲ್ಲಿ ಪ್ರೇಮದ ಬಲೆಗೆ ಬೀಳಿರಿ. ಆಗ ನಾಶವಾಗುವುದನ್ನು ಮರೆತುಬಿಡಿ. ನಿಮ್ಮ ಸ್ಥಿತಿ ಎಂತಾಗುತ್ತದೆ ಎಂದರೆ ನಿಮ್ಮ ಸಾವಿನವರೆಗೂ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವೇ ನೋಡಿಕೊಳ್ಳಲು ಅಸಹ್ಯಪಡುತ್ತೀರಿ. ಸಂತೋಷವಾಗಿರಿ ಮತ್ತು ಶಾಂತಿಯಿಂದಿರಿ. ನಿಮ್ಮ ದುಃಖವನ್ನು ನೋಡಿ ಈ ಜಗತ್ತು ಹಾಸ್ಯ ಮಾಡುತ್ತದೆ ಅಷ್ಟೇ. ಅದರಿಂದ ಯಾರಿಗೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಸಂತೋಷವು ಹುಡುಕಿದರೆ ಸಿಗುವ ವಸ್ತುವಲ್ಲ, ಬದಲಾಗಿ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಸಿಗುತ್ತದೆ. ಆದ್ದರಿಂದ ನೀವು ಎಷ್ಟು ಹೆಚ್ಚು ಸಂತೋಷವನ್ನು ಹಂಚುತ್ತೀರೋ ಅಷ್ಟು ಹೆಚ್ಚು ನಿಮ್ಮ ಹೃದಯವು ಸಂತೋಷದಿಂದ ಇರುತ್ತದೆ. ಹಾರಲು ಕಲಿಯಿರಿ ಮತ್ತು ಅತಿಯಾಗಿ ಹಾರಿ. ಯಾವುದೇ ಭಯವಿಲ್ಲದೆ ಆಕಾಶವನ್ನು ಮುಟ್ಟಿ, ಆದರೆ ನೆಲವು ಸ್ಪಷ್ಟವಾಗಿ ಕಾಣಿಸುವಷ್ಟು ಎತ್ತರಕ್ಕೆ ಮಾತ್ರ ಹಾರಿ. ಮುತ್ತುಗಳು ಎಂದಿಗೂ ದಡಕ್ಕೆ ಬರುವುದಿಲ್ಲ. ಅವುಗಳನ್ನು ಪಡೆಯಬೇಕಾದರೆ ನೀವು ಸಮುದ್ರದ ಆಳಕ್ಕೆ ಇಳಿಯಲೇಬೇಕು. ನಿಮ್ಮ ಇಂದಿನ ದಿನದಲ್ಲಿ ಅತಿ ಕಠಿಣವಾಗಿ ಕೆಲಸ ಮಾಡಿ, ಇದರಿಂದ ನಾಳೆ ನೀವು ಎಲ್ಲರಿಗಿಂತ ಭಿನ್ನವಾಗಿ ಮತ್ತು ಉನ್ನತವಾಗಿ ನಿಲ್ಲಲು ಸಾಧ್ಯವಾಗುತ್ತದೆ. ಪ್ರೀತಿಯ ಬಂಧುಗಳೇ, ಪರಮಾತ್ಮನ ಈ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿವೆ ಎಂದು ನಾನು ಭಾವಿಸುತ್ತೇನೆ. ಜೀವನವು ಒಂದು ಸುಂದರವಾದ ಪ್ರಯಾಣ. ಇಲ್ಲಿ ಹಣ ಮತ್ತು ಯಶಸ್ಸಿಗಿಂತ ಹೆಚ್ಚಾಗಿ ಶಾಂತಿ ಮತ್ತು ಪ್ರಾಮಾಣಿಕತೆ ಮುಖ್ಯವಾಗಿದೆ.
ಶ್ರೀಕೃಷ್ಣನ ಈ ಬೋಧನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಗೀತಾಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಿಮ್ಮ ಜೀವನವು ಸದಾ ಸುಖ ಮತ್ತು ಶಾಂತಿಯಿಂದ ತುಂಬಿರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಜೀವನವು ಒಂದು ದೋಣಿ ಇದ್ದಂತೆ ಮತ್ತು ಹಣವು ಆ ದೋಣಿಯನ್ನು ನಡೆಸುವ ನೀರಿದ್ದಂತೆ. ದೋಣಿಯು ಸಾಗಲು ನೀರು ಅವಶ್ಯಕ, ಆದರೆ ಅದೇ ನೀರು ದೋಣಿಯ ಒಳಗೆ ಬಂದರೆ ದೋಣಿ ಮುಳುಗಿ ಹೋಗುತ್ತದೆ. ಆದ್ದರಿಂದ ಹಣವನ್ನು ಜೀವನದ ಅವಶ್ಯಕತೆಯನ್ನಾಗಿ ಇಟ್ಟುಕೊಳ್ಳಿ, ಆದರೆ ಅದನ್ನೇ ಜೀವನವನ್ನಾಗಿ ಮಾಡಿಕೊಳ್ಳಬೇಡಿ.